ಬಿಗ್ ಬಾಸ್ ನಂತರ ನೀವಿಬ್ಬರ ಫ್ರೆಂಡ್ಶಿಪ್ ಆಗಿರ್ಬೋದು, ಬಾಂಡಿಂಗ್ ಆಗಿರ್ಬೋದು ಕಂಟಿನ್ಯೂ ಆಗ್ತಾ ಇದೆ. ನಮ್ಮಿಬ್ರು ಫ್ರೆಂಡ್ಶಿಪ್ ಒಳಗಡೆ ಆಗಿದ್ದು ತುಂಬಾ ಆರ್ಗ್ಯಾನಿಕ್ ಆಗಾಯ್ತು, ಯಾವುದೇ ಆಟಕ್ಕೋಸ್ಕರ ಆಗ್ಲಿಲ್ಲ. ಅಲ್ಲಿ ಏನ್ ಗಿಫ್ಟ್ ಕೊಟ್ರು ಅಂತ ಶಿಶಿರ್ ಅವರು? ಸೀರೆ ಕೊಟ್ರು. ತುಂಬಾ ಬಿಗ್ ಬಾಸ್ ನಂತರ ಒಂದಷ್ಟು ಏಳು ಬೀಳುಗಳನ್ನ ನೋಡಿದ್ದೀನಿ, ಶೇರ್ ಮಾಡ್ಕೋಬಹುದು? ಇಲ್ಲ ಅಂದ್ರೆ ಕೆಲವೊಂದು ಪರ್ಸನಲ್ ವಿಚಾರಗಳು ಅಲ್ಲೇ ಇದ್ದು ಒಳ್ಳೆದು. ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ? ಮದುವೆ ಗುಡ್ ನ್ಯೂಸ್ ಕಾಲಾಯ ತಸ್ಮೈ ನಮಃ. ಯಾವಾಗ ಏನಾಗ್ಬೇಕು ಅದು ಖಂಡಿತ ಆಗುತ್ತೆ. ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ಮಿಬ್ಬರ ಜೋಡಿಯನ್ನ ಸಾಕಷ್ಟು ಜನ ಒಪ್ಕೊಳ್ತಾ ಇದ್ರೆ, ನೆಗೆಟಿವ್ ಕಮೆಂಟ್ ಮಾಡುವಂತವ್ರಿಗೆ ನಿಮ್ಮಿಬ್ಬರ ಆನ್ಸರ್ ಏನು? ನಾವು ಇನ್ನೂ ಡಬಲ್ ಕೆಲಸ ಮಾಡೋದಕ್ಕೆ ಇನ್ನೂ ಮೋಟಿವೇಟ್ ಮಾಡ್ತಿದ್ದೀರಾ ನೀವು. ರೀಲ್ಸ್ ಅಂದ ತಕ್ಷಣ ನಂಗೆ ನೆನಪಾಗಿದೆ, ಅಪ್ಪು ಸರ್ ಬರ್ತ್ಡೇಗೆ ಒಂದು ಸ್ಪೆಷಲ್ ರೀಲ್ಸ್ ಮಾಡಿದಾರೆ, ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಏನದು? ಇದು ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಹಣ್ಣು ತಿಂದು ನೋಡ್ಬೋದಲ್ಲ, ಹಿಂಗಿರುತ್ತೆ ಅಂತ ಅನ್ಸುತ್ತೆ. ತಿಂದು ನೋಡು. ಅಯ್ಯಯ್ಯೋ, ತೊಂಡೆಕಾಯಿ ತೊಂಡೆಕಾಯಿ ತೊಂಡೆಕಾಯಿ. ಏನಾದ್ರೂ ಐಶ್ವರ್ಯ ಅವರ ಬಗ್ಗೆ ವರ್ಣನೆ ಮಾಡೋದಾದ್ರೆ? ಅತಿಲೋಕ ಸುಂದರಿ ಅಪರೂಪ ಕಿನ್ನರಿ ಸೊ ಐಶ್ವರ್ಯ ಅವ್ರಿಗೆ ಯಾವ್ದಾದ್ರು ಒಂದು ಕನ್ನಡದ ಕವನ ಹೇಳೋದಾದ್ರೆ? ಬರ್ದಿದಾರೆ ಆಕ್ಚುಲಿ. ಹೌದಾ? ಬಿಗ್ ಬಾಸ್ ನಂತರ ಇಬ್ರು ಸೇರಿ ಮಾಡಿರುವಂತಹ 10 ಬೆಸ್ಟ್ ಕೆಲಸಗಳು ಯಾವ್ಯಾವು ಅಂತ? ಸಣ್ಣ ಪುಟ್ಟದೆಲ್ಲ ಹೇಳ್ಕೊಳಕ್ ಆಗಲ್ಲ, ಏನೇನೋ ಮಾಡಿದ್ದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಫ್ಯಾನ್ಸ್ ಗಳ ಪ್ರೀತಿ ನಿಮ್ಮಿಬ್ಬರಿಗೂ ಸಿಕ್ಕಿದೆ, ಅವರ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ? ವೆರ್ ಬ್ಲೆಸ್ಡ್. ಮೋಕ್ಷಿತಾ ಅವ್ರ ಬಗ್ಗೆ ಹೇಳೋದಾದ್ರೆ? ಫ್ಯಾಂಟಾಸ್ಟಿಕ್. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಏನೆಲ್ಲ ಇಟ್ಕೊಂಡಿದ್ದೀರಾ ಅಂತ? ಪ್ರೊಡಕ್ಷನ್ ಶುರು ಮಾಡಬೇಕು ಅಂತ ತಲೆಯಲ್ಲಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕರ್ನಾಟಕದ ಮನೆ ಮಗಳು, ಅದ್ರ ಜೊತೆಗೆ ಕರ್ನಾಟಕದ ಕಂದ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ನ ಫೇವರೇಟ್ ಜೋಡಿ ಶಿಶಿರ್ ಮತ್ತೆ ಐಶ್ವರ್ಯ ಶಿಂದೋಗಿ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ಕಪಲ್ ಆಗಿಲ್ಲ, ಅದಕ್ಕೆ ನನ್ನ ಕಪಲ್ ಬಂದು ಹೇಗ್ ನಡೀತಿದೆ ಬಿಗ್ ಬಾಸ್ ನಂತರ? ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಿದಾರೆ, ತುಂಬಾ ಖುಷಿ ವಿಚಾರ. ಯಾಕಂತಂದ್ರೆ ಬಿಗ್ ಬಾಸ್ ಇರೋ ತನಕನೂ ಒಂದಷ್ಟು ಕಪಲ್ಸ್ ಏನಾಗುತ್ತೆ ಅಂತಂದ್ರೆ, ಕಪಲ್ಸ್ ಅಂತಾನೆ ಹೇಳ್ತೀನಿ, ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಂಡು ಬಿಗ್ ಬಾಸ್ ಮಾತ್ರ ಸೀಮಿತ ಆಗಿರ್ತಾರೆ. ಬಟ್ ಬಿಗ್ ಬಾಸ್ ನಂತರ ನೀವಿಬ್ಬರ ಫ್ರೆಂಡ್ಶಿಪ್ ಆಗಿರ್ಬೋದು, ಬಾಂಡಿಂಗ್ ಆಗಿರ್ಬೋದು ಕಂಟಿನ್ಯೂ ಆಗ್ತಾ ಇದೆ. ತುಂಬಾ ಇಷ್ಟ ಆಗ್ತದೆ ಪೇರ್ ಎಲ್ಲಾನು ಕೂಡ. ಏನ್ ಹೇಳ್ತೀರಾ ಅಂತ? ಆಕ್ಚುಲಿ ಅದೇ, ತುಂಬಾ ಜನ ಬಿಗ್ ಬಾಸ್ ಒಳಗೆ ಏನೋ ಸರ್ವೈವಲ್ಗೋಸ್ಕರನೋ ಅಥವಾ ಜನಕ್ಕೆ ಬೇರೆ ರೀತಿ ಕಾಣಿಸ್ಕೊಂಡು ಅದರಿಂದ ಮುಂದಕ್ಕೆ ಹೋಗ್ಬೇಕು ಅನ್ನೋದಕ್ಕೋಸ್ಕರನೋ ಕೆಲವೊಬ್ರು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲದೆ ಮಾತಾಡಬಾರ್ದು. ಬಟ್ ನಮ್ಮಿಬ್ರು ಫ್ರೆಂಡ್ಶಿಪ್ ಒಳಗಡೆ ಆಗಿದ್ದು ತುಂಬಾ ಆರ್ಗ್ಯಾನಿಕ್ ಆಗಾಯ್ತು, ಯಾವುದೇ ಆಟಕ್ಕೋಸ್ಕರ ಆಗ್ಲಿಲ್ಲ ಅಲ್ಲಿ. ಅಥವಾ ಅದನ್ನ ಮಾಡ್ಕೊಂಡಾಗ ನಾವು ಜನಕ್ಕೆ ಬೇರೆ ತರ ಕಾಣಿಸ್ತೀವಿ, ಇನ್ನು ಉಳಿಸ್ಕೊಂಡು ಹೋಗ್ತಾರೆ ನಮ್ಮನ್ನ ಅನ್ನೋದಕ್ಕೋಸ್ಕರ ಆಗ್ಲಿಲ್ಲ. ಇಬ್ರು ಕುಗ್ಗಿದಾಗ ಇಬ್ರು ಕೈ ಹಿಡಿದಿದ್ದು ಒಳಗಿದ್ದಾಗ. ಸೊ ಆ ಟೈಮಲ್ಲಿ ಆದಂಥ ಫ್ರೆಂಡ್ಶಿಪ್ ಹೊರಗಡೆ ಬಂದಾಗ ತುಂಬಾ 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 ಒಂದು ಮೆಚೂರ್ಡ್ ವೇ ಅಲ್ಲಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ನನಗೆ. ಯಾಕಂದ್ರೆ ಯಾವ ಫ್ರೆಂಡ್ಶಿಪ್ ಆರ್ಗ್ಯಾನಿಕ್ ಆಗುತ್ತೋ ಅದು ಹೊರಗಡೆ ಬಂದಾಗ ಅದ್ರ ರೂಪ ಬೇರೆ ತರ ಆಗಲ್ಲ. ಸೊ ಅಷ್ಟೇ ಪರಿಶುದ್ಧವಾಗಿ, ಅಷ್ಟೇ ಮೆಚೂರ್ಡ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ನನಗೆ. ಐಶ್ವರ್ಯ, ನೀವೇನ್ ಹೇಳ್ತೀರಾ? ಸೊ ಬಿಗ್ ಬಾಸ್ ಅಲ್ಲಿ ನಾನು ಎಲ್ರಿಗೂ ಇದನ್ನೇ ಹೇಳೋದು, ಬಿಗ್ ಬಾಸ್ ಸ್ಕ್ರಿಪ್ಟೆಡು, ಬಿಗ್ ಬಾಸ್ ಅದು ಇದು ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತೀರಾ, ಅದೆಲ್ಲ ಕಂಪ್ಲೀಟ್ಲಿ ಸುಳ್ಳು. ಏನೇನು ನೋಡ್ತಿರೋ ಅದು 100% ನಿಜ. ಆ್ಯಂಡ್ ಅದಕ್ಕಿಂತ ಇನ್ನೂ ನಿಜ ಇನ್ಯಾವುದೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ನಾವು ಆಚೆ ಇದ್ದಾಗ ನಾವು ಒಂದಷ್ಟು ನಮಗೆ ಫೆಸಿಲಿಟೀಸ್ ಇರುತ್ತೆ. ನಮ್ಗೆ ಯಾರೋ ಇಷ್ಟ ಆಗಿಲ್ವಾ, ವಿ ಕ್ಯಾನ್ ಜಸ್ಟ್ ವಾಕ್ ಅವೇ ಫ್ರಮ್ ದ ಸಿಚುವೇಶನ್, ಯು ಕ್ಯಾನ್ ವಾಕ್ ಅವೇ ಫ್ರಮ್ ದ ಪರ್ಸನ್. ಬಟ್ ಬಿಗ್ ಬಾಸ್ ಅಲ್ಲಿ ಹಂಗೆ ಆಗಲ್ಲ. ಜಗಳ ಮಾಡಿರೋರ್ ಜೊತೆಗೆ ನಾಳೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕು, ಇಲ್ಲ ಅವ್ರ ಟೀಮಲ್ಲೇ ಹಾಕ್ತಾರೆ. ಸೊ ಆ ಥರ ಇರೋದ್ರಿಂದ ಅಲ್ಲಿ ಆಗೋ ಫ್ರೆಂಡ್ಶಿಪ್ಸ್ ಇರ್ಬೋದು, ಅಲ್ಲಿ ಆಗೋ ಒಂದು ರಿಲೇಶನ್ಶಿಪ್ಸ್ ಇರ್ಬೋದು, ತುಂಬಾನೇ ಐ ಥಿಂಕ್ ಇಟ್ ಲಾಸ್ಟ್ ಫಾರ್ ಅ ವೆರಿ ಲಾಂಗ್ ಟೈಮ್. ತುಂಬಾನೇ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ತುಂಬಾ ಟ್ರೂ ಆಗಿರುತ್ತೆ, ಅದು ಸಿಕ್ಕಾಪಟ್ಟೆ ಟ್ರೂ ಆಗಿರುತ್ತೆ. ಆ್ಯಂಡ್ ನಂದು ಶಿಶಿರ್ದು ಹೇಗಿತ್ತು ಅಂದರೆ, ಒಬ್ರಿಗೊಬ್ರು ಆಟ ಅಂತ ಬಂದಾಗ ನನ್ನ ಆಟ ನಾನು ಆಡ್ತಾ ಇದ್ದೆ, ಅವ್ರ ಆಟ ಅವ್ರು ಆಡ್ತಾ ಇದ್ರು. ಸೊ ಇಟ್ ನೆವರ್ ಯೂಸ್ ಟು ಕ್ರಾಸ್ ಓವರ್. ಅವ್ರ ಆಟಕ್ಕೆ ನಾನು ಹೋಗಿ ಹಿಂಗೆ ಮಾಡೋ ಹಂಗೆ ಮಾಡೋ ಹೇಳೋದಾಗ್ಲಿ, ಮ್ಯಾನಿಪುಲೇಷನ್ ಇರಲಿಲ್ಲ ಇಬ್ರ ಮಧ್ಯ. ಯಾವುದೇ ಕಾರಣಕ್ಕೂ ಅವ್ರು ಬಂದು ನೀನು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಖಂಡಿತವಾಗ್ಲೂ ಹಂಗಿರ್ಲಿಲ್ಲ. ಒಟ್ಟಿಗೆ ಒಂದು ಟೀಮಲ್ಲೂ ಆಡಿದೀವಿ, ಆಪೋಸಿಟ್ ಟೀಮ್ಸಲ್ಲೂ ಆಡಿದೀವಿ. ಆಪೋಸಿಟ್ ಟೀಮ್ಸ್ ಅಲ್ಲಿ ಇರ್ಬೇಕಂದ್ರೂ ನಾನು ಸರಿಯಾಗಿ ಕೊಟ್ಟಿದ್ದೀನಿ, ಅವರು ಸರಿಯಾಗಿ ಕೊಟ್ಟಿದ್ದಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ, ಹಾಗಲ್ಕಾಯಿ ತಿನ್ಸಿದ್ದಾರೆ,
ಮೆಣಸಿನ್ಕಾಯಿ ತಿನ್ಸಿದ್ದಾರೆ ಆಪೋಸಿಟ್ ಟೀಮ್ ಅಲ್ಲಿ ಇರ್ಬೇಕಾದ್ರೆ ನನ್ಗೆ. ಹ್ಮ್. ಸೊ ಅಲ್ಲಿ ಫ್ರೆಂಡ್ಶಿಪ್ ಅಂತ ಡೆಫಿನೆಟ್ಲಿ ಅದ್ ಇರ್ತಾ ಇತ್ತು. ಅವ್ರು ಬೇಜಾರ್ ಮಾಡ್ಕೊಂತಾ ಇದ್ರು ಪಾಪ ನಾನು ಹಾಗಲಕಾಯಿ ತಿನ್ಬೇಕಾದ್ರೆ. ಅಂಡ್ ಅಟ್ ದ ಸೇಮ್ ಟೈಮ್ ಆಪೋಸಿಟ್ ನಾನೇನೋ ಮಾಡಿದ್ನಲ್ಲ ಅವ್ರ ಬಗ್ಗೆ ಮಾಡಿದ್ದಲ್ಲ ಅವರು ಇದು ನ್ಯೂಸ್ ರಿಪೋರ್ಟರ್ ಆಗಿ ನಾನು ಆಂಕರಿಂಗ್ ಮಾಡ್ಬೇಕಾದ್ರೆ ಇವ್ರ ಬಗ್ಗೆ ಒಂದಷ್ಟು ನೆಗೆಟಿವ್ ಬರಿಬೇಕಿತ್ತು. ಹ್ಮ್. ಸೊ ಒಂದಷ್ಟು ನೆಗೆಟಿವ್ ಬರ್ದೆ, ಅವ್ರಿಗೆ ಅದ್ ಬೇಜಾರಾಯ್ತು, ಮುಖದಲ್ಲಿ ಕಾಣಿಸ್ತಾ ಇತ್ತು. ಬಟ್ ಅಲ್ಲ, ದುರಾದೃಷ್ಟಕ್ಕೆ ಅದಕ್ಕೆ ನಾನೇ ಜಡ್ಜು ಕುತ್ಕೊಂಡು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ನಾನೇ ಹಾಕ್ಬೇಕಾಗಿತ್ತು. ಪಾಯಿಂಟ್ಸ್ ಇವರೇ ಹಾಕ್ಬೇಕಿತ್ತು ಅಂಡ್ ನನ್ನ ಗೆಲ್ಸಿದ್ದಾರೆ ಕೂಡ. ಸೊ ಅಷ್ಟು ಪ್ಯೂರಿಟಿ ಇತ್ತು ವಾಟ್ ಎವರ್ ದಟ್ ರಿಲೇಶನ್ಶಿಪ್ ವಾಸ್. ಅಟ್ ದ ಸೇಮ್ ಟೈಮ್ ನಾವು ಗೇಮ್ಗೆ ಮೋಸನೂ ಮಾಡಿಲ್ಲ. ಅಂಡ್ ಜನರು ತುಂಬಾ ಇಷ್ಟಪಟ್ರು ನಮ್ಮನ್ನ ಆಸ್ ಅ ಕಪಲ್. ವಾಟ್ ಎವರ್ ನೀವೇನೇ ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಟ್ರು, ಏನೇ ಒಂದು ಟೈಟಲ್ ಕೊಟ್ರು, ಆಚೆ ಬಂದಾದ್ಮೇಲೆ ಜನ ಒಂದೇ ಮಾತು ಹೇಳಿ ಎಲ್ಲಿ ಹೋದ್ರು ಆಲ್ ಓವರ್ ಕರ್ನಾಟಕ ನಾವು ಇವೆಂಟ್ಸು ಅದು ಇದು ಎಲ್ಲ ಅಟೆಂಡ್ ಮಾಡಿದ್ದೀವಿ. ಆಲ್ಮೋಸ್ಟ್ ಕರ್ನಾಟಕನ ಕವರ್ ಮಾಡಿದ್ದೀವಿ ಹೊರಗಡೆ ಬಂದಾದ್ಮೇಲೆ. ಅಂಡ್ ಇವತ್ತಿನವ್ರಿಗೂ ಜನ ಹೇಳೋದು ಒಂದೇ, ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಜೋಡಿಯಾಗಿ, ನೀವಿಬ್ರು ತುಂಬಾ ಒಳ್ಳೆಯವರು, ನೀವಿಬ್ರು ತುಂಬಾ ಚೆನ್ನಾಗಿ ಆಡಿದ್ರಿ ಬಿಗ್ ಬಾಸ್ ಅಲ್ಲಿ. ಇದನ್ ಬಿಟ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಕಾಮೆಂಟ್ಸ್ ಅಂತೂ ಎಲ್ಲೂ ಬಂದಿಲ್ಲ. ಸೊ ಜನಕ್ಕೆ ಇಷ್ಟ ಆದ್ವಿ ಅಂಡ್ ಜನಕ್ಕೆ ಹತ್ರ ಆದ್ವಿ ಅಂತ ನನ್ಗನ್ಸುತ್ತೆ. ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸರ್ಪ್ರೈಸ್ ಕೊಟ್ರು. ಏನ್ ಗಿಫ್ಟ್ ಕೊಟ್ರು ಅಂತ ಶಿಶಿರ್ ಅವರು ಸೀರೆ ಕೊಟ್ರು. ಆಕ್ಚುಲಿ ಶಿಶಿರ್ ಈಸ್ ವೆರಿ ಓಲ್ಡ್ ಸ್ಕೂಲ್. ಅಂದ್ರೆ ಈಗಿನ ಜನರೇಷನ್ ಆಗ್ಲಿ, ಈಗಿನ ಒಂದು ಜೆನ್ಜಿ ಟೈಪ್ಸ್ ಲೈಕ್ ತೋರ್ಕೆಗಾಗ್ಲಿ ಏನೂ ಮಾಡಿಲ್ಲ. ತುಂಬಾ ಒಂದು ಥಾಟ್ಫುಲ್ ಆಗಿರುವಂತ ಒಂದು ರೇಷ್ಮೆ ಸೀರೆನ ಗಿಫ್ಟ್ ಮಾಡಿದ್ದಾರೆ. ಸೊ ಇಟ್ ವಾಸ್ ವೆರಿ ಪಾರ್ಟಿ ಕೂಡ ಐ ವಾಂಟೆಡ್ ಟು ಕೀಪ್ ಇಟ್ ಪ್ರೈವೇಟ್. ತುಂಬಾ ಪ್ರೈವೇಟ್ ಆಗಿ ಇಡಬೇಕು, ಎಲ್ಲೂ ಹೊರಗಡೆ ಹೋಗ್ಬಾರ್ದು, ಅಂದ್ರೆ ಪಾರ್ಟಿ ವಿಜುವಲ್ಸ್ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ತುಂಬಾ ಪ್ಲಾನ್ ಮಾಡಿದೆ. ನಾನು ಆಕ್ಚುಲಿ ಪ್ರತಿ ವರ್ಷ ಮಂಜುನಾಥ್ ಅವರೇ, ಪ್ರತಿ ವರ್ಷ ನನ್ನ ಡ್ರೆಸ್ ಇಂದ ಹಿಡಿದು ಕೇಕ್ ಇಂದ ಹಿಡಿದು ಇವೆಂಟ್ ಪ್ಲಾನಿಂಗ್ ಇಂದ ಹಿಡಿದು ಪ್ರತಿ ಒಂದು ನಾನ್ ಮಾಡ್ತಾ ಇದ್ದೆ. ಹೆಲ್ಪ್ ಮಾಡೋಕೆ ಫ್ರೆಂಡ್ಸ್ ಇರ್ತಾ ಇದ್ರು, ಬಟ್ ಪ್ಲಾನಿಂಗ್ ಎಲ್ಲ ನಂದೇ ಇರ್ತಾ ಇತ್ತು. 100% ಪ್ಲಾನಿಂಗು. ದಿಸ್ ಇಸ್ ಮೈ ಫಸ್ಟ್ ಬರ್ತ್ಡೇ. ನನ್ನ ಫ್ರೆಂಡ್ಸ್ಗೆ, ಶಿಷ್ಯರ್ಗೆ ಎಲ್ರಿಗೂ ಹೇಳಿದೆ, ನಾನು ಎಲ್ಲರೂ ಸೋಲೋ ಟ್ರಿಪ್ ಹೊಟ್ಟೋಗ್ಬಿಡ್ತೀನಿ, ನನಗೆ ಏನೋ ಎಲ್ಲ ಪೀಸಾಗಿ ಸೆಲೆಬ್ರೇಟ್ ಮಾಡಬೇಕು ಅನಿಸ್ತಾ, ನನಗೆ ಜನ ಜಂಗುಳಿ ಎಲ್ಲ ಬೇಡ, ತುಂಬ ಪಾರ್ಟೀಸ್ ಆಗೋಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಇವಾಗ ತಾನೇ ಆಚೆ ಬಂದಿರೋದಲ್ಲ, ಪೀಪಲ್ ಎಕ್ಸ್ಪೆಕ್ಟ್ ಸಮಥಿಂಗ್ ಅಂತ ನಾನು ಸುಮ್ಮನೆ ಆದೆ. ಬಟ್ ನನಗೇನೋ ಗೊತ್ತಿರಲಿಲ್ಲ ಪಾರ್ಟಿ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಮೈ ಕಾಸ್ಟ್ಯೂಮ್, ಆ ಕಲರ್ ಇಂದ ಹಿಡಿದು ಆ ಕಾಸ್ಟ್ಯೂಮ್ ಯಾವ ಥರ ಇರುತ್ತೆ ಎಲ್ಲ ಪ್ಲಾನ್ ಮಾಡಿರೋದು ಶಿಷ್ಯರು. ಎಲ್ಲ ನನ್ನ ಡಿಸೈನರ್ ನಂಬರ್ ತಗೊಂಡ್ರು, ಕೇಕ್ ಅವ್ರ ನಂಬರ್ ತಗೊಂಡ್ರು, ನನ್ನ ಫೇವ್ರೆಟ್ ಕೇಟ್ರಿಂಗ್ ರೇಖಾಸ್ ಕಿಚನ್ ಅವ್ರ ನಂಬರ್ ತಗೊಂಡ್ರು, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿದ್ ಶಿಷ್ಯರ್. 1% ನನಗೆ ಕ್ಲೂ ಇರಲಿಲ್ಲ. ನಾನು ಸುಮ್ಮನೆ ಮನೇಲಿದ್ದೆ ಟಿವಿ ನೋಡ್ಕೊಂಡು. ಅದು 4th, ನನ್ನ ಬರ್ಡೇ ಇರೋದು 5th. ಯಾವತ್ತು 4th ಆಚರಿಸ್ಕೊಂಡಿಲ್ಲ. ಸೊ 4th ಪಾರ್ಟಿ ಆಯ್ತು. ಒನ್ ಡೇ ಮುಂಚೆನೆ ಫಿಟ್ಟಿಂಗ್ ನೋಡ್ಬೇಕು ಬನ್ನಿ ಅಂತ ಕರ್ಕೊಂಡೋರು. ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಳೆ ರಂಜಿತಾ, ಫಿಟ್ಟಿಂಗ್ ನೋಡ್ಬೇಕು ಬಾ ಹೋಗೋಣ ಅಂತ ಡಿಸೈನರ್ಗೆ ಶಾಪಿಗೆ ಹೋಗಿ, ಅಲ್ಲೇ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ, ಅಲ್ಲೇ ಫೋಟೋಗ್ರಫರ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ಎಲ್ಲ ಹಂಗೆ ರೆಡಿ ಆಗಿ. ಅದನ್ನು ಆ ಒಂದು ಬಸವೇಶ್ವರ ನಗರಿಂದ ನಾವು ಕುಣಿಗಲ್ವರೆಗೂ ಹೋಗಿದ್ದು. ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ ಫುಲ್ಲು ಮಳೆಯಲ್ಲಿ, ಆ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿ. ವಾಟ್ ಇಸ್ ಹ್ಯಾಪನಿಂಗ್? ಸೊ ಕಂಪ್ಲೀಟ್ ಸರ್ಪ್ರೈಸ್. ಎಷ್ಟು ದಿನ ಟೈಮ್ ತಗೊಳ್ರಿ ಅವ್ರಿಗೆ ಈ ಸರ್ಪ್ರೈಸ್ ಕೊಡೋದಕ್ಕೆ ಅಂತ? ಅಂದ್ರೆ ಇದ್ರ ಪ್ರೊಸೆಸ್ ನಡೀತಾ ಇತ್ತು. ಮೋಸ್ಟ್ಲಿ 1.5 ತಿಂಗಳು 2 ತಿಂಗಳಿಂದ ಅದ್ರ ಕೆಲ್ಸಗಳು ನಡೀತಾ ಇತ್ತು. ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು. ಅಂದ್ರೆ ಪಾರ್ಟಿಗೆ ನನ್ಗೊಬ್ರು ಸಿಂಗರ್ ಬಂದಿದ್ರು, ನಂದಿನಿ ಅಂತ ಒಬ್ರು ಬಂದು, ಅಲ್ಲಿ ಕರೋಕೆ ನೈಟ್ ಒಂದಾಯ್ತು. ತುಂಬಾ ಪೀಸ್ಫುಲ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ದಾಮ್ದು ಮ್ಯೂಸಿಕ್ ಬೇಡ, ಒಳ್ಳೆ ಕರೋಕೆ ನೈಟು, ಒಳ್ಳೆ ಕನ್ನಡ ಹಾಡುಗಳು ಹಾಡ್ಬೇಕು. ನಂದಿನಿ ಅವ್ರಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಸೊ ಅವ್ರನ್ನ 1.5 ತಿಂಗಳು ಮುಂಚೆ ಕಾಂಟ್ಯಾಕ್ಟ್ ಮಾಡಿದೆ. ಅಂಡ್ ಕೇಕ್ ಅವರು, ಡೆಕೋರ್ ಅವರು, ಸೊ ಇದೆಲ್ಲ 1.5 ತಿಂಗಳು 2 ತಿಂಗಳಿಂದ ನಡ್ಕೊಂಡು ಬಂತು. ಇಲ್ಲಿ ಸರ್ಪ್ರೈಸ್ ಕೊಟ್ಟೆ ಅನ್ನೋದಕ್ಕಿಂತ ಸರ್ಪ್ರೈಸ್ ಯಾಕೆ ಕೊಟ್ಟೆ ಅನ್ನೋ ಪ್ರಶ್ನೆ ಬರುತ್ತೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಹೌದು ಲೈಫ್ ಸ್ಮೂತ್ ಆಗಿ ಹೋಗುತ್ತೆ, ಎಲ್ರಿಗೂ ಒಂದಷ್ಟು ಆಪರ್ಚುನಿಟೀಸ್ ಬರುತ್ತೆ, ದುಡ್ಡು ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಬಟ್ ನನ್ನ ಲೈಫಲ್ಲಿ ಒಂದಷ್ಟು ಅಪ್ಸ್ಗಿಂತ ಡೌನ್ಸ್ ಆಯಿತು. ತುಂಬ ನೋವಾದಂಥ ಒಂದಷ್ಟು ಸಿಚುವೇಶನ್ಸ್ಗಳಾಯಿತು, ಒಂದಷ್ಟು ಡಿಪ್ರೆಷನ್ಗೆ ಹೋಗುವಂಥ ಒಂದಷ್ಟು ಸಿಚುವೇಶನ್ಸ್ಗಳಾಯಿತು. ಬಟ್ ಎಲ್ಲೂ ಐಶ್ವರ್ಯ ನನ್ನ ಕೈ ಬಿಡಲಿಲ್ಲ. ನೀನು ನಿಂತ್ಕೊ, ನಾನು ನಿನ್ನ ಜೊತೆ ಇದ್ದೀನಿ, ನೀನು ಆರಾಮಾಗಿರೋ, ನಿನ್ನ ಜೊತೆ ನಾನಿದ್ದೀನಿ, ನೀನು ಏನಾದರೂ ಮಾಡೋ, ನಿನ್ನ ಜೊತೆ ನಾನಿದ್ದೀನಿ. ಸೊ ಅಂಥ ಒಂದು ಸಾಥ್ ಕೊಟ್ಟಂಥ ಒಂದು ಸ್ನೇಹಿತೆಗೆ ನಾನು ಮಾಡಿ ತುಂಬ ಚಿಕ್ಕದು ಅನಿಸ್ಬಿಡ್ತು ನನಗೆ. ಸೊ ಬಿಕಾಸ್ ಶಿ ಡಿಸರ್ವ್ಸ್ ಎವ್ರಿಥಿಂಗ್. ಅದಕ್ಕೆ ಆ ಥೀಮ್ನ ಕ್ವೀನ್ ಥೀಮ್ ಅಂತ ಮಾಡಿದ್ದೆ ಅದಕ್ಕೆ. ಸೊ ಅವಳು ಕ್ವೀನೇ, ಅವಳು ಫಸ್ಟಿಂದ ಬೆಳ್ಕೊಂಬಂದಿರೋದು ಹಾಗೆ, ಇನ್ನು ಮುಂದಕ್ಕೆ ಇರೋದು ಹಾಗೆ, ಅವಳು ಐ ಆಮ್ ಶೋರ್ ಅಬೌಟ್ ದ್ಯಾಟ್. ಬಟ್ ಯಾವ ಒಬ್ಬ ಫ್ರೆಂಡ್ ಆಗಿರ್ಬೋದು, ಒಬ್ಬ ಪಾರ್ಟ್ನರ್ ಆಗಿರ್ಬೋದು,
ನಾನು ಒಬ್ರು ಬಿದ್ದಾಗ ಕೈ ಇಟ್ಕೊಂಡು ಬಾ ನಿನ್ನ ಎತ್ತುತ್ತೀನಿ ನಾನು, ನಿನ್ನ ಜೊತೆ ಇರ್ತೀನಿ ನಾನು ಬಾ ಅಂದ್ಬಿಟ್ಟು ಯಾರು ಬರ್ತಾರೋ ಅವ್ರು ಕೊನೆವರೆಗೂ ಇರ್ತಾರೆ. ಆ್ಯಂಡ್ ಅವ್ರಿಗೆ ನಾವೇನೇ ಮಾಡಿದ್ರು ಕಡಿಮೆ. ಸೊ ಇದು ತುಂಬ ಚಿಕ್ಕದು ಅನ್ನಿಸ್ತು ನನಗೆ. ಆ್ಯಂಡ್ ತುಂಬ ಮನಸ್ಫೂರ್ತಿಯಾಗಿ, ತುಂಬ ಪ್ರೀತಿಯಿಂದ, ತುಂಬ ಖುಷಿಯಾಗಿ ಮಾಡಿದಂಥ ಬರ್ಡೇ ಇದು. ಆ್ಯಂಡ್ ನನಗೆ ಅದ್ರ ಬಗ್ಗೆ ತೃಪ್ತಿ ಇದೆ. ಮಾತಾಡ್ತಾ ಹೇಳ್ತಾ ಇದ್ರಿ ತುಂಬಾ ಬಿಗ್ ಬಾಸ್ ನಂತರ ಒಂದಷ್ಟು ಏಳು ಬೀಳುಗಳನ್ನ ನೋಡಿದ್ದೀನಿ ಅಂತ, ಶೇರ್ ಮಾಡ್ಕೋಬಹುದಾ? ಇಲ್ಲ, ಅಂದರೆ ಕೆಲವೊಂದು ಪರ್ಸ್ನಲ್ ವಿಚಾರಗಳು ಅಲ್ಲೇ ಇದ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಓಕೆ. ಕೆರಿಯರ್ ವೈಸಲ್ಲಿ ಹೌದು, ಕೆರಿಯರ್ ವೈಸಲ್ಲಿ ಒಂದಷ್ಟು ವಿಷಯಗಳಾದವು. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ತೆಲುಗು ಪ್ರಾಜೆಕ್ಟ್ ಒಂದು ಬಿಟ್ಟಿದ್ದೆ ನಾನು. ಆ ತೆಲುಗು ಇಂಡಸ್ಟ್ರಿ ಅವ್ರು ಏನು ಮಾಡಿಬಿಟ್ರು, ನನ್ನನ್ನು ನೀನು ಯಾವುದು ಬೇರೆ ಪ್ರಾಜೆಕ್ಟ್ಸ್ ಮಾಡಬಾರ್ದು ಅಂದ್ಬಿಟ್ಟು ಏನೋ ಒಂದು ಲೆಟರ್ ಕಳ್ಸೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡಿ ಮಾನಸಿಕವಾಗಿ ತುಂಬ ನೋವು ಕೊಟ್ಬಿಟ್ರು ನನಗೆ. ಬಿಕಾಸ್ ಸೌತ್ ಇಂಡಿಯಲ್ಲಿ ನಾನು ಎಲ್ಲೂ ಪ್ರಾಜೆಕ್ಟ್ ಮಾಡಂಗಿಲ್ವಂತೆ, ಯಾವ ಭಾಷೆಯಲ್ಲೂ ನಾನು ಪ್ರಾಜೆಕ್ಟ್ ಮಾಡಂಗಿಲ್ವಂತೆ, ನನ್ನ ಭಾಷೆ ಕನ್ನಡದಲ್ಲೂ ಕೂಡ ನಾನು ಪ್ರಾಜೆಕ್ಟ್ ಮಾಡಂಗಿಲ್ವಂತೆ 3 ವರ್ಷ. ಸೊ ಅವ್ರಿಗೆ ತೊಂದರೆ ಆಯಿತು ಅನ್ನೋ ಕಾರಣಕ್ಕೆ, ಅಥವಾ ಅವ್ರಿಗೆ ತೊಂದರೆ ನಾನು ಮಾಡೂ ಇಲ್ಲ. 3 ತಿಂಗಳು ಮುಂಚೆ ಇನ್ಫಾರ್ಮ್ ಮಾಡಿದ್ದೆ, ಎಲ್ಲವೂ ಹೇಳ್ಬಿಟ್ಟು ನಾನು ಕ್ಲೈಮ್ಯಾಕ್ಸ್ ಕೂಡ ಶೂಟ್ ಮಾಡ್ಕೊಂಡು ನನಗೆ ಬಿಟ್ಟು ಕಳಿಸಿದ್ರು ಅವರು. ನಾನು ಯಾವಾಗ ಒಳಗೆ ಹೋದೆ, ಸೆಪ್ಟೆಂಬರ್ ಒಳಗೆ ಹೋದೆ, ಅಕ್ಟೋಬರ್ಗೆ ಲೆಟರ್ ಕಳಿಸಿದ್ದಾರೆ, ಇವನು ಎಲ್ಲೂ ಮಾಡಬಾರ್ದು, ಯಾವ ಲ್ಯಾಂಗ್ವೇಜಲ್ಲೂ ಕೆಲಸಗಳು ಮಾಡಬಾರ್ದು ಇವನು ಅಂತ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ ಮಂಜು, ನಾನೊಬ್ಬನೇ ಅರ್ನ್ ಮಾಡ್ಬೇಕು ಮನೇಲಿ. ಖಂಡಿತವಾಗ್ಲು 3 ವರ್ಷ ನಾನೇನು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ, ಸರಿ ಬಿಗ್ ಬಾಸ್ ನಂಗೆ 11 ವಾರಕ್ಕೆ ಏನು ಪೇಮೆಂಟ್ ಬಂದಿದೆ ಅದು 3 ವರ್ಷ ನಾನು ಮಾಡಲ ನಾನು, ಇಲ್ಲ ಅವ್ರು ಬಂದು ನನ್ನನ್ನು ಸಾಕ್ತಾರೆ. ಸೊ ಹೆಂಗೆ ಒಂದು ಭಾಷೆಯ ಇಂಡಸ್ಟ್ರಿ ಅವರು ನನ್ನ ಭಾಷೆಯಲ್ಲೂ ನೀನು ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೆಂಟಲಿ ಪ್ರೆಷರ್ ಹೆಂಗೆ ಹಾಕಿದ್ರು ನನಗೆ ಅಂದರೆ, ಆಲ್ಮೋಸ್ಟ್ 3 months ಐ ವೆಂಟ್ ಥ್ರೂ ದಿಸ್. ಎಷ್ಟು ಒದ್ದಾಡಿದೀನಿ ಅಂತ ನನಗೆ ಗೊತ್ತು. ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅದ್ ಲೆಟರ್ ಬಂದಿದ್ದೆಲ್ಲ ಗೊತ್ತಿತ್ತು, ಬಟ್ ಅದು ಎಷ್ಟು ಡೀಪ್ ಆಗಿ ಹೋಗುತ್ತೆ, ಅದೆಷ್ಟು ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಏನಾಗೋಯ್ತು, ನಮ್ಗೆ ಇವೆಂಟ್ಸು, ಒಂದಷ್ಟು ಬ್ರ್ಯಾಂಡ್ ಪ್ರಮೋಷನ್ಸು, ಈ ಥರದ್ದು ಓಡಾಟ ಜಾಸ್ತಿ ಆಗೋಯ್ತು. ಸೊ ನಾವಿದ್ರ ಬಗ್ಗೆ ಜಾಸ್ತಿ ಗಮನನೇ ಕೊಟ್ಟಿಲ್ಲ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗೋಯ್ತು, ಒಂದಷ್ಟು ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು ಶಿಶಿರ್ ಅವ್ರಿಗೆ, ಬೇರೆ ಬೇರೆ ಚಾನಲ್ಸ್ ಇಂದ, ಸ್ಟಾರ್ ಸುವರ್ಣ ಇಂದ ಬಂತು, ಬೇರೆ ಬೇರೆ ಚಾನಲ್ಸ್ ಬೇಸಿಕ್ಲಿ ಪ್ರಾಜೆಕ್ಟ್ಸ್ಗೆ, ಹೊಸ ಹೊಸ ಪ್ರಾಜೆಕ್ಟ್ಸ್ಗೆ. ಬಟ್ ಬರೋದು ಆಮೇಲೆ ಮತ್ತೆ ಅದನ್ನ ಫಾರ್ವರ್ಡೇ ಹೋಗ್ತಾ ಇರ್ಲಿಲ್ಲ, ಎಲ್ಲ ಓಕೆ ಆಗ್ಬಿಡೋದು. ಬಟ್ ಯಾವಾಗ ಡೇಟು ಅನ್ನೋ ಒಂದು ಕ್ವೆಶ್ಚನ್ ಇರ್ತಾ ಇತ್ತು, ಯಾಕೆ ವಾಪಸ್ ಕಾಲ್ ಬರ್ತಾ ಇಲ್ಲ, ಎಲ್ಲ ಫಿಕ್ಸ್ ಆಯ್ತಲ್ಲ ಅಂತ. ಅಂಡ್ ಇದು ಹೀಗೆ ನಡೀತಾ ಇತ್ತು, ಒಂದು 3-4 ಪ್ರಾಜೆಕ್ಟ್ ಹಿಂಗೆ ಆಯ್ತು. ಫೈನಲಿ ನಮ್ಗೆ ಗೊತ್ತಾಗಿದ್ದು ಏನಪ್ಪ ಅಂದ್ರೆ, ಒಂದು ಲೆಟರ್ ಬಂದಿದೆ, ಹಿಂಗಿದೆ. ಲೆಟರ್ ಬಗ್ಗೆ ಅವ್ರಿಗೆ ಗೊತ್ತಿತ್ತು, ಬಟ್ ಇಷ್ಟು ಪರಿಣಾಮ ಬೀರುತ್ತೆ ಅಂತ ವಿ ಹ್ಯಾಡ್ ನೋ ಐಡಿಯಾ. ಆ್ಯಂಡ್ ಆಲ್ಸೋ ಅವ್ರು ಹೇಳ್ದಂಗೆ ಅವ್ರೇನೋ ಒಂದು ಬ್ಯಾಡ್ ನೇಮ್ ತಗೊಂಡು ಅಲ್ಲಿಂದ ಬಿಟ್ಟಿಲ್ಲ, ಅಥವಾ ಅವ್ರಿಗೇನು ಇನ್ಫಾರ್ಮ್ ಮಾಡ್ದಿರ ಬಿಟ್ಟಿಲ್ಲ. ಹೀಸ್ ಫುಲ್ಫಿಲ್ಡ್ ಹಿಸ್ ವರ್ಕ್. ಇನ್ಫ್ಯಾಕ್ಟ್ ಅಗ್ರಿಮೆಂಟು ಆಗೋಗಿದೆ. ಹೌದು. ಅಲ್ಲ, ಈಗ ನೀವ್ ಹೇಳ್ತಿದ್ರೆ ನನಗೂ ಗೊತ್ತಾಗಿತ್ತು. ಅಂಡ್ ನಾನು ಹಂಸ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೂ ಕೂಡ ಹಂಸ ಅವ್ರದ್ದು ಕೂಡ ಒಂದು ಪ್ರಾಜೆಕ್ಟ್ ಇಂದ ಬಿಡ್ಬೇಕಾದ್ರೆ ಅವರು ಕೂಡ ಹೇಳಿದ್ರು, 3 ತಿಂಗಳು ಮುಂಚೆನೆ ಎಲ್ಲ ಹೇಳ್ಬಿಟ್ಟು ಅಗ್ರಿಮೆಂಟ್ ಇರುತ್ತೆ, ಅಗ್ರಿಮೆಂಟ್ ನೆಲ್ಲ ಫುಲ್ಫಿಲ್ ಮಾಡಿ ಅವ್ರದ್ದು ಏನ್ ಪೋರ್ಷನ್ ಇತ್ತು ಆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟು ಅದಾದ ನಂತರ ಬಿಟ್ಟರು ಕೂಡ ಯಾಕೆ ಈ ತರ ತಕರಾರು ತೆಗಿತಾರೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ನಾನು ಏನು ಹೇಳ್ತಿಲ್ಲ. ನಾನು ಇಲ್ಲೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಸೇವಂತಿ ಅಂತ. ಹೌದು. ತುಂಬಾ ಅದ್ಭುತವಾಗಿ ನನ್ನ ಬೀಳ್ಕೊಟ್ರು. ಒಂದು ನೈಟ್ ಎಲ್ರಿಗೂ ಕರೆಸಿ ಊಟ ಹಾಕ್ಸಿ, ಚಾನಲ್ ಅವ್ರು ಕೂಡ ಬಂದು ನನಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಬೀಳ್ಕೊಟ್ಟಂತ ಪ್ರಾಜೆಕ್ಟ್ ನಮ್ಮ ಇಂಡಸ್ಟ್ರಿಲಿ. ಬಟ್ ಅಲ್ಲಿ ಐ ಡೋಂಟ್ ನೋ, ನಾನು ತುಂಬಾ ನೇರವಾಗಿ ಹೇಳ್ತೀನಿ, ಅವ್ರ ಈಗೋನ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಏನಾದ್ರು ಹಿಂಗ್ ಮಾಡ್ತಿದಾರ ಅಂದ್ರೆ ಬೇರೆ ಆಕ್ಟರ್ಸು ಬೇರೆ ಬೇರೆ ತಂಟೆ ತಕರಾರು ಮಾಡಿ ಅವ್ರಿಗೆ ಒಂಥರ ಕುಗ್ಗಿಸ್ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಯಾರ ಮೇಲೆ ತೀರಿಸ್ಕೊಂತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಎಷ್ಟೋ ವರ್ಷಗಳಿಂದ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದಾರೆ. ಅಂಡ್ ಒಂದ್ ಕಡೆನೂ ಒಂದು ಬ್ಯಾಡ್ ನೇಮ್ ಇಲ್ಲ, ಅಥವಾ ಅಂದ್ರೆ ವರ್ಕ್ ವೈಸ್ ಅಲ್ಲಿ ಹೇಳ್ತಾ ಇರೋದು, ತುಂಬಾ ಪ್ರೊಫೆಷನಲ್ ಆಗಿ ಮಾಡುವಂತ ಒಬ್ಬ ಆಕ್ಟರ್, ತನ್ನ ಕೆಲ್ಸನ ದೇವ್ರ ಅನ್ಕೊಂಡು ಮಾಡುವಂತ ಒಬ್ಬ ಆಕ್ಟರ್ ನಾನ್ ನೋಡಿರೋದ್ರಲ್ಲಿ. ಸೊ ಇವಾಗ ತೆಲುಗು ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಕನ್ನಡ ಆಕ್ಟರ್ಸ್ ಇದ್ದಾರೆ. ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಅಲ್ಲಿ ಯಾರೋ ಏನೋ ಮಾಡಿದ್ರು ಅಂತ ಎಲ್ಲ ಆಕ್ಟರ್ಸ್ ಮೇಲೂ ತೋರ್ಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಅದೇ ಇದ್ದಿದೆ. ಯಾಕಂತಂದ್ರೆ ತೆಲುಗು ಟೆಲಿವಿಷನ್ ಅಲ್ಲಾಗಿರ್ಬೋದು, ಹಾಗೆ ಈಗ ಇತ್ತೀಚಿನ ಸಿನಿಮಾಗಳಲ್ಲೂ ಕೂಡ ಕನ್ನಡದ ಆಕ್ಟರ್ಸ್ ತುಂಬಾನೇ ಇದ್ದಾರೆ. ಅದಕ್ಕೆ ತೆಲುಗು ನಟರು ಹೇಳಿದ್ದೇನು ಅಂತಂದ್ರೆ, ನಾನು ಒಂದಷ್ಟು ತೆಲುಗು ಇಂಟರ್ವ್ಯೂಸ್ ನ ನೋಡಿದಾಗ ವಿತೌಟ್ ಪ್ರಾಂಪ್ಟಿಂಗ್ ಡೈಲಾಗ್ಸ್ ಏನಿದೆಯೋ ತೆಲುಗು ಬಂದಿಲ್ಲ ಅಂದ್ರೂ ಕಲ್ತ್ಕೊಂಡು ತಮ್ಮ ನಟನೆಯನ್ನ ತೋರಿಸ್ತಾರೆ. ಹಾಗಾಗಿ ಅಲ್ಲಿ ಅವಕಾಶಗಳು ಹೆಚ್ಚಾಗಿ ಬರ್ತಿದೆ ತೆಲುಗು ಅಂತ ಹೇಳ್ಬಿಟ್ಟು ಅಲ್ಲಿ ತೆಲುಗು ಆಕ್ಟರ್ಸ್ ಹೇಳಿರುವಂಥದ್ದು. ಸೊ ಆದ್ರೂ ನಾವು ನಟನೆ ಅಂತ ಬಂದಾಗ ಪಾಪ ನಿಮ್ಮ ಟ್ಯಾಲೆಂಟ್ ಅನ್ನ ನೀವು ತೋರಿಸ್ಕೊಳ್ತೀರಾ, ಅವ್ರು ಏನ್ ಕೊಟ್ಟಿರ್ತಾರೆ ಆ ಚಾನ್ಸ್ಗೆ ನೀವು ಫುಲ್ಫಿಲ್ ಮಾಡ್ಕೊಳ್ತೀರಾ, ಮರ್ಯಾದೆ ಕೊಡ್ತೀರಾ, ನಟನೆಯನ್ನ ತೋರಿಸ್ಕೊಳ್ತೀರಾ. ಯಾಕೆ ಮತ್ತೆ ಅಷ್ಟೊಂದು ಟಾರ್ಚರ್? ಅಂದ್ರೆ ತೆಲುಗುನವ್ರಿಗೆ ಅವಕಾಶಗಳ ಕೊರತೆ ಆಯ್ತಾ ಕನ್ನಡದವರಿಂದ ಅಂತ? ಅದು ಕೂಡ ಅವರೇ ಹೇಳ್ತಿದ್ದಾರೆ. ಯಾಕೆಂತಂದ್ರೆ
ವಿತೌಟ್ ಪ್ರಾಂಪ್ಟಿಂಗ್, ಅಲ್ಲಿ ಪ್ರಾಂಪ್ಟಿಂಗ್ ಬೇಕೇ ಬೇಕು ಅಂತ ಹೌದು, ಹೇಳ್ತಾರೆ. definitely ಬೇಕು. ಹೆಚ್ಚಾಗಿ 1 hour 2 hours ಆದ್ರೂ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟು ಆ ಪೋರ್ಷನ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಿದ್ದಾರೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಕನ್ನಡದವ್ರು ಟಾರ್ಗೆಟ್ ಆದ್ರೆ ಅದರಿಂದನೇ ಶಿಶಿರ್ ಅವ್ರಿಗೆ ಒಂದು ಕ್ವಶನ್ ಆಯ್ತಾ ಅಂತ, ಪ್ರಶ್ನೆ ಪ್ರಾಬ್ಲಮ್ ಆಯ್ತಾ ಅಂತ. ಐ ಡೋಂಟ್ ನೋ. ನನಗೆ ನನ್ನನ್ನ ನಾನು ಇದ್ದಷ್ಟು ದಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಸುಳ್ಳು ಹೇಳ್ಬಾರ್ದು. ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಇತ್ತು, ತುಂಬಾ ಮರ್ಯಾದೆ ಕೊಡ್ತಾ ಇದ್ರು. ಆ ಮರ್ಯಾದೆ ಏನು ಕೊಡ್ತಾ ಇದ್ರು ಅಂದ್ರೆ ನನ್ನ ಕೆಲ್ಸದ ವಿಚಾರವಾಗಿ ನನಗೆ ಮರ್ಯಾದೆ ಕೊಡ್ತಾ ಇದ್ರು. ಅಷ್ಟು ಚೆನ್ನಾಗಿ ನಾನು ಇದ್ದೆ, ನನ್ನ ವರ್ಕ್ನ ಅಷ್ಟು ನೀಟಾಗಿ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ ಮರ್ಯಾದೆ ಕೊಡ್ತಾ ಇದ್ರು. ಇವ್ರು ಹೇಳ್ದಂಗೆ ಯಾವ್ದೋ ಒಂದು 2-3 ಜನ ಏನೋ ಒಂದು ಸಮಸ್ಯೆಗಳು ಮಾಡಿ ಹೊರಗಡೆ ಬಂದಾಗ ಅವ್ರು ಎಲ್ಲರ ಮೇಲೂ ಅದನ್ನ ತೋರ್ಸೋ ತಪ್ಪಾಗೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಹಂಗೆ ಮಾಡಿದ್ರ ನನ್ನ 3 ತಿಂಗಳ ಪೇಮೆಂಟ್ ಕೂಡ ಅವರು ಹೋಲ್ಡ್ ಮಾಡಿದ್ದಾರೆ. ಲಕ್ಷಾನುಗಟ್ಲೆ ಬರ್ಬೇಕು ನನಗೆ ಪೇಮೆಂಟ್, ಇನ್ನೂ ಪೇಮೆಂಟ್ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. 3 ತಿಂಗಳು ಪೇಮೆಂಟ್ ಬಂದಿಲ್ಲ. ನಾನು ಕುಗ್ತಾ ಹೋದ್ರೆ ಇವ್ರಿಗೆ ನಾನು ಬಲಿ ಆಗ್ತೀನಿ ಅಂತ ನನಗೆ ಯಾವಾಗ ಗೊತ್ತಾಯ್ತು ಅವಾಗ ನಾನು ನಿಂತ್ಕೊಂಡೆ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾನು ಪ್ರಾಜೆಕ್ಟ್ ಮಾಡ್ತೀನಿ, ನನ್ನ ಭಾಷೆಯಲ್ಲಿ ಮಾಡಬೇಡಿ ಅಂತ ಹೇಳೋದಕ್ಕೆ ನಿಮ್ಗೆ ಯಾರಿಗೂ ರೈಟ್ಸ್ ಇಲ್ಲ. ಸೊ ಅವಾಗ ನಾನು ಯಾವಾಗ ನಿಂತ್ಕೊಂಡು ಅವಾಗ ಅದೊಂಚೂರು ಕಡಿಮೆ ಆಗ್ತಾ ಬಂತೆ ಹೊರತು ಐ ಡೋಂಟ್ ನೋ, ನನಗೆ ತುಂಬಾ ಈಗೋಯಿಸ್ಟಿಕ್ ಅನ್ಸಕ್ ಶುರು ಆಗ್ಬಿಟ್ರು ಅವರೆಲ್ಲರೂ. ನಿನ್ನ ಈಗೋ ನೀನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬ ಕಲಾವಿದನ ಜೀವನ ಏನಕ್ಕೆ ಹಾಳು ಮಾಡ್ತೀಯ ನೀನು? ಸೊ ನಾನು ಏನು ಹೇಳಕ್ ಬಂದೆ ಅಂದ್ರೆ ಆ ಪ್ರೊಸೆಸ್, ಆ ಟೈಮ್ ಫ್ರೇಮ್ ಇತ್ತಲ್ಲ, ಸೊ ನಾನು ಪರ್ಸ್ನಲಿಲೂ ಒಂದಷ್ಟು ಅನುಭವಿಸ್ತಾ ಇದ್ದೆ, ಪ್ರೊಫೆಷ್ನಲಿ ಇದೆಲ್ಲ ನಡೀತಾ ಇತ್ತು. ಇದೆಲ್ಲ ಆಗ್ತಿರ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಒಂಟಿ ಆಗಿದ್ದೆ ನಾನು. ಆ ಟೈಮಲ್ಲಿ ನಿಂತಂಥವ್ರು ಐಶ್ವರ್ಯ, ನಿನಗೇನು ಆಗಲ್ಲ, ನಾನು ಇದೀನಿ, ಏನ್ ಬೇಕು, ಇವಾಗ ಅಲ್ಲಿ ಹೋಗ್ಬೇಕಾ ನಾನು ಮಾತಾಡ್ತೀನಿ ಅವ್ರ ಹತ್ರ, ಇದೇ ಮಾತಂದಿಲ್ಲ ಅವಳು, ನಾನು ಕನ್ವಿನ್ಸ್ ಮಾಡ್ತೀನಿ ಅವ್ರ ಹತ್ರ. ಅವಳಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ತೆಲುಗು ನಾನು ಫ್ಲೂಯೆಂಟ್ ಆಗಿ ಮಾತಾಡಿದಷ್ಟು ಅವಳಿಗೆ ಮಾತಾಡಕ್ ಬರಲ್ಲ. ಅಷ್ಟೆಲ್ಲ ಆದ್ರೂ ನನಗೋಸ್ಕರ ನಾನು ಬರ್ತೀನಲ್ಲಿ, ನಾನು ಮಾತಾಡ್ತೀನಿ ಅವ್ರ ಹತ್ರ, ನಾನು ಇದನ್ನ ಸಾಲ್ವ್ ಮಾಡ್ತೀನಿ, ಬಾ ಹೋಗೋಣ. ಸೊ ಆ ಮಾತು ಯಾರಿಗೆ ಬರುತ್ತೆ ಹೇಳಿ? ಯಾರು ಆ ಥರ ಗೊತ್ತಿಲ್ಲದವ್ರು ಇಂಡಸ್ಟ್ರಿಗೆ ಹೋಗಿ ಕೂತ್ಕೊಂಡು ನಾನು ಮಾಡ್ತೀನಿ, ನಾನು ಮಾತಾಡ್ತೀನಿ ನಿನ್ಗೋಸ್ಕರ ಅಂತ ಹೇಳೋ ಒಂದು ಮಾತಿದೆಯಲ್ಲ, ಮೀನ್ಸ್ ಎವ್ರಿಥಿಂಗ್ ಟು ಮೀ. ಸೊ ಅಂದ್ರೆ ಫಸ್ಟ್ಲಿ ಆಸ್ ಅನ್ ಆಕ್ಟರ್ ಇನ್ನೊಬ್ಬ ಆಕ್ಟರ್ಗೆ ಈ ತರ ಅನ್ಯಾಯ ಆಗ್ತಾ ಇರೋದು ನನ್ಗೆ ನೋಡಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಮೋರ್ ದೆನ್ ಅನ್ ಆಕ್ಟರ್, ಹಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಅಂಡ್ ನಾನು ತುಂಬಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸೋಳು. ಅಂಡ್ ಇವ್ರಿಗೆ ಪ್ರಾಂಪ್ಟ್ ಆಗಿ ಕೆಲಸ ಮಾಡೋರ್ಗೆ ಈ ತರ ಒಂದು ಆಗ್ತಾ ಇದೆಯಲ್ಲ ಅಂತ ತುಂಬಾ ಹೊಟ್ಟೆ ಹೊಡೆದೋಯ್ತು, ನನ್ಗೇನೆ ತುಂಬಾ ಹೊಟ್ಟೆ ಹೊಡೆದಾಯ್ತು. ಓಕೆ, ಆ ಥರ ಯಾವ ಸ್ಟೆಪ್ಪು ತಗೊಳ್ಳೋದು ಬೇಡ, ವಿಲ್ ಗೋ ರಿಕ್ವೆಸ್ಟ್. ಅದೇನೇ ಪ್ರಾಬ್ಲಮ್ ಇದ್ರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅನ್ನೋದೊಂದಿತ್ತು. ನಂಗೆ ತುಂಬಾ ಬೇಜಾರಾಗೋಗಿತ್ತು. ಸೊ ಐ ಜಸ್ಟ್ ಟೋಲ್ಡ್ ಹಿಮ್, ನನ್ನ ಕಡೆಯಿಂದ ಏನಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ ಅಂತ. ಸೊ ಐ ಡೋಂಟ್ ನೋ, ಬೈ ಗಾಡ್ಸ್ ಗ್ರೇಸ್ ನಿಜವಾಗ್ಲೂ ಅವ್ರ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಗಂಧದ ಗುಡಿ ಪ್ರೊಡ್ಯೂಸರ್. ಗಂಧದ ಗುಡಿ ಪ್ರೊಡ್ಯೂಸರ್ ಪರೀಕ್ಷಿತ್ ಮತ್ತೆ ಪ್ರದೀಪ್ ಅವರು ನಾನು ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನನಗಿಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಬನ್ನಿ ಸರ್, ಅದು ಯಾರು ಬರ್ತಾರೋ ಬರ್ಲಿ. ಫೈನಲಿ ದೇರ್ ವಾಸ್ ಅ ಕಾಲ್, ಫೈನಲಿ ಕಲರ್ಸ್ ಕಡೆಯಿಂದ ಕಾಲ್ ಬಂತು, ಪ್ರೊಡ್ಯೂಸರ್ ಕಾಲ್ ಮಾಡಿದ್ರು ಇವ್ರಿಗೆ, ಎಲ್ಲ ಫಿಕ್ಸ್ ಆಯ್ತು. ಅಂಡ್ ಅಗೇನ್ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಇದು ಲೆಟರ್ ಇದೆ ಸರ್, ಇವ್ರು ಕಾಲ್ ಮಾಡಿದ್ದಾರೆ, ಹಂಗ್ ಮಾಡಿದ್ದಾರೆ, ಹಿಂಗ್ ಹೇಳ್ತಾ ಇದಾರೆ, ಆಲ್ ದಿಸ್. ಬಟ್ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಶಿಶಿರ್ನ. ಓಕೆ ಸರ್, ನೋಡೋಣ ಬಿಡಿ ಅಂತ ಪ್ರೋಮೋನೇ ಶೂಟ್ ಮಾಡ್ಬಿಟ್ರು. ನನ್ಗೆ ಅವತ್ತಾದ ಒಂದು ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇಟ್ಟು ನಾನು ಹೇಳ್ದೆ, ನನಗ್ ಪ್ರಾಜೆಕ್ಟ್ ಸಿಕ್ದಷ್ಟು ಖುಷಿ ಆಗ್ತಾ ಇದೆ, ಅದಕ್ಕಿಂತ ಖುಷಿ ಆಗ್ತಾ ಇದೆ ನನ್ಗೆ ನೀನ್ ಇದ್ ಮಾಡ್ತಾ ಇರೋದು ಅಂತ, ಜೆನ್ಯೂನ್ಲಿ ಸೇಯಿಂಗ್. ಸೊ ಅಪ್ಪ ಒಂದು ಬಿಡ್ತು ಒಂದು ಇದು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಹಿ ಇಸ್ ಡೂಯಿಂಗ್ ದಟ್. ಆನ್ ಸ್ಕ್ರೀನ್ ಅಲ್ಲಿ ಒಂದು 20-25 ನಿಮಿಷ ಅನ್ಸುತ್ತೆ, ನಾವು ಅರ್ಧ ಗಂಟೆ ಅನ್ಕೊಳ್ಳೋಣ, ಇನ್ಕ್ಲೂಡಿಂಗ್ ಆಡ್ಸ್ ಸೇರ್ಬಿಟ್ಟು ಎಂಟರ್ಟೈನ್ ಮಾಡೋದಕ್ಕೆ ಪ್ರತಿದಿನ ಆಫ್ ಸ್ಕ್ರೀನ್ ಅಲ್ಲಿ ಎಷ್ಟೆಲ್ಲ ಕಷ್ಟ ಪಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಮಂಜು, ಅಂದ್ರೆ ಅದಕ್ಕೆ ಒಂದು ಸೀರಿಯಲ್ ಅಂದ್ರೆ ಅದಕ್ಕೆ ಪ್ರಿಪರೇಷನ್ಸ್ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕಾಣಿಸೋ ರೀತಿಯಿಂದ ಪ್ರಿಪರೇಷನ್ ಶುರು ಮಾಡ್ಕೋತೀವಿ. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ನಾವು ಹಿಂಗೆ ಕಾಣಿಸ್ಬೇಕು ಅನ್ನೋದಾಗಿರ್ಬೋದು, ಅಂಡ್ ಆ ಪಾತ್ರಕ್ಕೆ ಇಳಿಯೋದಾಗಿರ್ಬೋದು. ನನ್ನ ಲೈಫಲ್ಲಿ ನಾನೇನೋ ಆಗಿರ್ತೀನಿ, ನಾನು ಅಲ್ಲಿ ಮಂಜುನಾಥ್ನ ಪ್ಲೇ ಮಾಡ್ಬೇಕಲ್ಲಿ. ಹೌದು. ಸೊ ಅದಕ್ಕೆ ನಾನು ಹೆಂಗೆ ಪ್ರಿಪೇರ್ ಆಗ್ತೀನಿ ಮನೇಲಿ ಕೂತ್ಕೊಂಡು. ಅಂಡ್ ಲಾಂಗ್ ಅವರ್ ಶೂಟಿಂಗ್ ಆಗಿರ್ಬೋದು, ಬೆಳಗ್ಗೆ 9 ಗಂಟೆ ಫಸ್ಟ್ ಶಾಟ್ ಆಯಿತು ಅಂದರೆ ಒಂದೊಂದ್ಸತಿ 10 ಗಂಟೆ ರಾತ್ರಿ ಆಗುತ್ತೆ, 11 ಗಂಟೆ ರಾತ್ರಿ ಆಗುತ್ತೆ. ಮಾಡ್ತಾನೆ ಇರ್ತೀವಿ, ಸೀನ್ ಮೇಲೆ ಸೀನ್ ಮಾಡ್ತಾನೆ ಇರ್ತೀವಿ. ಸೊ ಇಟ್ಸ್ ನಾಟ್ ಅ ಈಸಿ ಪ್ರಾಸೆಸ್. ನಿಮಗೆ 22 ನಿಮಿಷ 24 ನಿಮಿಷ ಸ್ಕ್ರೀನಲ್ಲಿ ಬರ್ತೀವಿ ನಾವು. 24 ನಿಮಿಷ ಬರೋದಕ್ಕೆ ನಾವು ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ನಮ್ದು ಒಂದು ರೀಸೆಂಟ್ ಆಗಿ ಒಂದು ವ್ಲಾಗ್ ಹಾಕಿದ್ದೆ, ಶೂಟಿಂಗ್ ವ್ಲಾಗು. ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಅನ್ನೋದು ಒಂದು ಮೆನ್ಷನ್ ಮಾಡಿರ್ತೀನಿ ವ್ಲಾಗ್ ಅಲ್ಲಿ. ಯಾರೋ ಕಮೆಂಟ್ ಮಾಡಿರ್ತಾರೆ, ಓ ನೀವೇನ್ ಕೂಲಿ ಕೆಲಸ ಮಾಡ್ತಾ ಇದ್ದೀರಾ, ಇನ್ ಶೂಟಿಂಗ್ ತಾನೇ ಮಾಡ್ತಾ ಇದ್ದೀರಾ ಅಂತ. ಬಟ್ ಕೂಲಿ ಕೆಲ್ಸದವ್ರಾಗೂ ನಾವು ಮಾಡ್ತೀವಿ. ಕೂಲಿ ಕೆಲ್ಸಕ್ಕಿಂತ ತುಂಬಾ ಡ್ರೈನಿಂಗ್ ಆಗಿರುತ್ತೆ. ಎಲ್ಲ ಇಂಡಸ್ಟ್ರಿದು ಎಲ್ಲ ಕೆಲ್ಸದ್ದು ಅವ್ರವ್ರದೇ ಒಂದು ಕಷ್ಟಗಳಿರುತ್ತೆ. ಬಟ್ ನಮ್ಗೆ ಎಷ್ಟು ಟಾರ್ಚರ್ ಇರುತ್ತೆ ಅಂದ್ರೆ ಮೆಂಟಲಿ ತುಂಬಾ ಸ್ಟ್ರೇನ್ ಆಗಿರ್ತೀವಿ. ಫಿಸಿಕಲಿ ಅಂತೂ ಕೇಳೋದೇ ಬೇಡ, ತುಂಬಾ ಲಾಂಗ್ ಅವರ್ಸ್ ವರ್ಕ್ ಮಾಡ್ತೀವಿ, ಎಸ್ಪೆಷಲಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ. ಅಂಡ್ ನನ್ನ ನಾಗಿಣಿ ಎಸ್ಪೆಷಲಿ ಫ್ಯಾಂಟಸಿ ಸಬ್ಜೆಕ್ಟ್ಸ್ ಬಂದಾಗ ಕಾಸ್ಟ್ಯೂಮ್ಸ್ ಎಷ್ಟು ಹೆವಿ ಆಗಿರುತ್ತೆ ಅಂದ್ರೆ, ಆ ವಿಗ್ಗಿಂದ ಹಿಡಿದು ಅಂಡ್ ಕಾಸ್ಟ್ಯೂಮ್ಸ್ ಹೆಂಗಿರುತ್ತೆ ಅಂದ್ರೆ ತರ್ಚೋಗಿರುತ್ತೆ, ಸ್ಕಿನ್ ಎಲ್ಲ ತರ್ಚೋಗಿರುತ್ತೆ ನಮ್ಗೆ. ಅಂಡ್ ರೋಪ್ ಶಾಟ್ಸು ಮಾಡಬೇಕು ಅದರಲ್ಲಿ.
ಎಲ್ಲ ಗ್ರೀನ್ ಮ್ಯಾಟ್ ಇರುತ್ತಲ್ವಾ, ಕೆಲವೊಂದು ಫೈಟ್ ಸೀಕ್ವೆನ್ಸಸ್ ಎಲ್ಲ ರೋಪ್ ಹಾಕಿ ಮಾಡಿಸ್ತಾರೆ. ಅಂಡ್ ಲಾಂಗ್ ಅವರ್ಸ್, ನಾಗಿಣಿ ಅಂತೂ ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿದ್ದು. ರಾಮೋಜಿ ಫಿಲ್ಮ್ ಸಿಟಿ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ವಿ, ಬಾಹುಬಲಿ ಸೆಟ್ ಅಲ್ಲೆಲ್ಲ ಶೂಟ್ ಮಾಡಿದೀವಿ. ಸೊ 24 hours ಪ್ಲಸ್ ಫ್ಯೂ ಅವರ್ಸ್ ಎಕ್ಸ್ಟ್ರಾ, 1-2 hours ಗ್ಯಾಪ್ ತಗೊಂಡು 24 hours ಅಂತೂ ಮಾಡಿದೀವಿ. ಮತ್ತೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು 3-4 hours ಗ್ಯಾಪ್ ತಗೊಂಡು ಮತ್ತೆ ಬಂದಿದೀವಿ ಸೆಟ್ಗೆ ಶೂಟ್ ಮಾಡಕ್ಕೆ. ಅಷ್ಟು ಟೈಟ್ ಇತ್ತು ಸ್ಕೆಡ್ಯೂಲ್ಸ್. ಅಂಡ್ ಎಲ್ಲ ಡೈಲಾಗ್ಸು ಕಿರ್ಚಿ ನಾವು ಶೂಟ್ ಮಾಡ್ಬೇಕಾಗತ್ತೆ. ಎಷ್ಟು ಸಲ ತಲೆ ತಿರುಗಿ ಬಿದ್ದಿದೀವೋ ಎಲ್ಲ ಆಕ್ಟರ್ಸ್, ನಾನು ಹೇಳ್ತಾ ಇರೋದು ನಾಗಿಣಿಯಲ್ಲಿ ತುಂಬಾ ತಲೆ ಸುತ್ತ ಬಿದ್ದೋಗಿರೋ ಒಂದು ಇನ್ಸಿಡೆಂಟ್ಸ್ ಇದೆ. ಸೊ ಅದೆಲ್ಲ ಕಣ್ಣಾರೆ ನೋಡಿದ್ದಾರೆ. ಸೊ ಬಟ್ ಇದು ಜನಕ್ಕೆ ಗೊತ್ತಿರಲ್ಲ ಏನ್ ನಡೀತಾ ಇದೆ. ದೇ ಜಸ್ಟ್ ಸಿ ದಟ್ ನೀವ್ ಹೇಳ್ದಂಗೆ ಒಂದ್ ಅರ್ಧ ಗಂಟೆ ನೋಡಿರ್ತಾರೆ ಅಷ್ಟೇ. ಬೇಸ್ಡ್ ಆನ್ ದಟ್ ದೇ ಜಡ್ಜ್, ಇದ್ ಮುಗಿಸ್ಕೊಂಡು ಹೋಗಿರ್ತಾರೆ. ಅದನ್ನ ಎಷ್ಟು ಟೇಕ್ಸ್ ತಗೊಂಡಿರ್ತೀವಿ, ಅದ್ರ ಹಿಂದೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು ಡೈಲಾಗ್ಸ್ನ, ಅದ್ರ ಹಿಂದೆ ಎಷ್ಟು ಪ್ರಿಪ್ರೇಷನ್ ಇರುತ್ತೆ, ಮೇಕಪ್ ಹೇರ್ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಕೆಲವೊಂದ್ಸಲ ನಾವು ಬ್ರೇಕೇ ತಗೊಂಡಿರಲ್ಲ, ಊಟ ಮಾಡೋಕ್ಕೂ ಬ್ರೇಕ್ ತಗೊಂಡಿರಲ್ಲ. ತುಂಬಾ ಈ ತರ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ಬಟ್ ಕೆಲವೊಂದು ಆಕ್ಟರ್ಸ್ ಹೆಂಗಿರುತ್ತೆ ಅಂದ್ರೆ ಒಂದು ಸ್ಟ್ರಿಕ್ಟ್ ಇರುತ್ತೆ, ಓಕೆ ನನ್ಗೆ ಇದೇ ಟೈಮಲ್ಲಿ ಊಟ ಮಾಡ್ಬೇಕು, ಇದೇ ಟೈಮಲ್ಲಿ ನಾನು ಮನೆಗೆ ಹೋಗ್ಬೇಕು. ಬಟ್ ಕೆಲವೊಬ್ರು ಆಕ್ಟರ್ಸ್ಗೆ ಏನ್ ಗೊತ್ತಾ, ಸೀನ್ ಸಕ್ಕದಾಗಿ ಬರ್ಬೇಕು, ಆ ಸೀನ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ನಾವು ಅಂತ ನಿಂತಿರ್ತಾರೆ ಕೆಲವೊಂದು. ಸೊ ಇಟ್ ಡಿಪೆಂಡ್ಸ್ ಆಕ್ಟರ್ ಟು ಆಕ್ಟರ್. ಬಟ್ ಎಲ್ಲ ಆಕ್ಟರ್ಸು ಡೆಫಿನೆಟ್ಲಿ ಕಷ್ಟ ಅಂತೂ ಪಟ್ಟಿರ್ತಾರೆ. ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ಮಿಬ್ಬರ ಜೋಡಿಯನ್ನ ಸಾಕಷ್ಟು ಜನ ಒಪ್ಕೊಳ್ತಾ ಇದ್ದಾರೆ. ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಅಂತೂ ಇದ್ದೇ ಇರುತ್ತೆ. ಸೊ ನೆಗೆಟಿವ್ ಕಮೆಂಟ್ ಮಾಡುವಂಥವ್ರಿಗೆ ನಿಮ್ಮಿಬ್ಬರ ಆನ್ಸರ್ ಏನು ಅಂತ? ಚೆನ್ನಾಗಿರಿ ಅಷ್ಟೇ. ನೆಗೆಟಿವ್ ಕಮೆಂಟ್ ಮಾಡ್ಕೊಂಡು ನೋಡ್ಕೊಂಡು, ಓ ವಾವ್ ನಾನ್ ಮಾಡ್ಬಿಟ್ಟೆ ಇವತ್ತು ನೆಗೆಟಿವ್ ಕಮೆಂಟ್ ಅಂತ ಖುಷಿ ಪಡ್ತಿರಲ್ಲ, ನೀವು ನಿಮಗ್ ನಾವು ಖುಷಿ ಪಡಿಸಿದೀವಿ ಅಂತ ಯೋಚನೆ ಮಾಡಕ್ ನಮ್ಗೆ ಖುಷಿ ಕೆಲಸ ಕೊಟ್ಟಿದೀವಿ ಅಂತ, ಕೆಲಸ ಕೊಟ್ಟಿದೀವಿ. ಆಮೇಲೆ ಆ ನೆಗೆಟಿವ್ ಕಮೆಂಟ್ ಮಾಡಕ್ಕೆ ಒಂದು ಬೇರೆ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದಕ್ಕೆ 0 followers ಇಟ್ಕೊಂಡು 0 postಗಳು ಇಟ್ಕೊಂಡು ನಮ್ಮ ಪ್ರೊಫೈಲ್ಗೆ ಬಂದು ಅಲ್ಲಿ ನೆಗೆಟಿವ್ ಕಮೆಂಟ್ ಮಾಡ್ತಾರಲ್ಲ, ಏನ್ ಟೈಮ್ ಕೊಡ್ತೀರಾ ಗುರು ನಮ್ಗೆ ನೀವು? ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇಂಟ್ರೆಸ್ಟ್. ಸೀರಿಯಸ್ಲಿ ಆ ಟೈಮ್ ನಮ್ಗಳಿಗೆ ಒಂದು 5 ನಿಮಿಷ ಸಿಕ್ಕಿದ್ರೆ ಹಿಂಗ್ ಮನಿಕೊಂಬೇಡ ಅಂತ ಅವ್ರ ಮೇಲೆ ಅವರೇ ಕೊಟ್ಕೊಳ್ಳಿ ಟೈಮ್ನ, 5 ನಿಮಿಷ ಅವರೇ ಕೊಟ್ಕೊಳ್ಳಿ ಟೈಮ್ನ, ನಮಗ್ ಕೊಡ್ತಾ ಇದಾರಲ್ಲ ಟೈಮ್. ವಿ ಆರ್ ಸೋ ಫಾರ್ಚುನೇಟ್ ಅಬೌಟ್ ದಟ್. ಅಲ್ಲ, ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ನಮ್ ಪೋಸ್ಟ್ ಮೇಲೆ, ಇವ್ರದೆಲ್ಲ 1 ವರ್ಷ ಟೈಮ್ ಅಷ್ಟೇ ಅಂತ. ಅವರು ಗುರುಜಿ ಎಲ್ಲ ಆಗ್ಬಿಟ್ಟಿದ್ದಾರೆ, ಅಂದ್ರೆ ಆಲ್ರೆಡಿ ಪ್ರಿಡಿಕ್ಷನ್ ಕೊಡ್ತಾ ಇದಾರೆ ನಮ್ ಫ್ಯೂಚರ್ ಬಗ್ಗೆ ಅವರೇನೆ. 1 ವರ್ಷ ಟೈಮ್. ನಾನು ಅದಕ್ಕೆ ಕಾಮೆಂಟ್ ಹಾಕಿದ್ದೆ, ಓ ನ್ಯೂ ಗುರುಜಿ ಇನ್ ಟೌನ್ ಅಂತ. ಬಟ್ ಆನ್ ಸೀರಿಯಸ್ ನೋಟ್ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ನೋಡಿದಾಗ ಲೈಟ್ ಆಗಿ ಡಿಸ್ಟರ್ಬ್ ಆಗೋದು, ಲೈಟ್ ಆಗಿ ಹೌದಾಗದು ಇಬ್ರಿಗೂ ಆಗಿದೆ, ನೋಡಿದೀವಿ ಲೈಟ್ ಆಗಿ, ಏನಪ್ಪ ಇದು ಅಂತ ಅನ್ಸೋದು. ಈಗ ಏನಾಗೋಯ್ತು ಗೊತ್ತಾ, ನೋಡ್ತಾ ನೋಡ್ತಾ ಮಾಡಕ್ ಕೆಲ್ಸ ಇಲ್ಲ ಅವ್ರುಗಳಿಗೆ, ತುಂಬಾ ಟೈಮ್ ಇದೆ ಲೈಫಲ್ಲಿ. ಆಮೇಲೆ ನಮ್ಮನ್ನ ನೋಡ್ಬಿಟ್ಟು ಅವ್ರಿಗೇನೋ ಅನ್ನಿಸ್ತಾ ಇದೆ, ಅವ್ರಿಗೆ ನಮ್ ತರ ಅವ್ರಿಗೆ ಇರಕ್ ಆಗ್ತಿಲ್ಲ ಅಂತ ಏನೋ ಉರಿ ಇದೆ ಅವ್ರಿಗೆ. ಏನ್ ಉರಿ ಅಂತ ಅವ್ರು ನೋಡ್ ಕೇಳ್ಕೊಳ್ಳಿ ಆಮೇಲೆ ಬೀಪ್ ಹಾಕೊಂಡು. ಆ ಉರಿ ಇದೆ ಅವ್ರಿಗೆ, ಇವ್ರಿಬ್ರು ತರ ನಾವ್ ಇರಕ್ ಆಗ್ತಿಲ್ವಲ್ಲ ಅಂತ. ಅದಕ್ಕೆ ಇನ್ನೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡೋದೇನು ಒಂದಲ್ಲ, ಅದನ್ನ ಬ್ಲಾಕ್ ಮಾಡಿದ್ರೆ ಮತ್ತೊಂದು, ಅದನ್ನ ಬ್ಲಾಕ್ ಮಾಡಿದ್ರೆ ಇನ್ನೊಂದು. ಸೊ ಈ ತರ ಕ್ರಿಯೇಟ್ಗಳು ಮಾಡ್ಕೊಂಡು ಅದಕ್ಕೆ ಕಮೆಂಟ್ಗಳು ಮಾಡ್ಕೊಂಡು. ಸೊ ನಾನು ಹೇಳೋದೇನಪ್ಪಾ ಅಂದ್ರೆ, ನಿಮ್ ಲೈಫ್ ನೀವ್ ನೋಡ್ಕೊಳ್ರಯ್ಯ, ನಿಮ್ಗೂ ಒಂದ್ ಫ್ಯಾಮಿಲಿ ಇದೆ ಇಲ್ವಾ? ಆಯ್ತು ನೀವೇ ಇದೀರಾ, ನಿಮ್ಗೇನೋ ಒಂದ್ ಕೆಲ್ಸ ಇದೆ, ಕೆಲ್ಸನೂ ಇಲ್ವಾ? ಹುಡುಕಿ ಫಸ್ಟ್ ಹೋಗ್ಬಿಟ್ಟು ಅದನ್ನ. ಯಾಕೆ ಬೇಕು ನಿಮ್ಗೆ ಈ ಮನಸ್ಥಿತಿ ಏನಕ್ಕೆ, ಈ ಸ್ಯಾಡಿಸಮ್ ಏನಕ್ಕೆ, ಇಷ್ಟೊಂದು ನೆಗೆಟಿವ್ ನಿಮ್ಮೊಳಗೆ ಏನಕ್ಕೆ ತುಂಬ್ಕೊಂಡಿದೀರಾ? ಖುಷಿ ಆಯ್ತಾ, ಖುಷಿ ಪಡಿ. ಇಷ್ಟ ಆಗ್ಲಿಲ್ಲ ಬಿಟ್ ಸ್ವೈಪ್ ಮಾಡ್ಕೊಂಡು ಹೋಗ್ತಾ ನಿಮ್ ಮೇಳಕ್ಕೆ. ಸೊ ಐ ಡೋಂಟ್ ನೋ, ಇಷ್ಟು ನೆಗೆಟಿವ್ ಮನಸ್ಥಿತಿ ಏನಕ್ಕೆ ಬೆಳ್ಕೋತಾ ಇದೆ. ನನ್ಗೊಂದು ಕನ್ಸರ್ನ್ ಆಗ್ತಾ ಇದೆ ನಂಗೆ ಆಕ್ಚುಲಿ, ಈಗಿನ ಜನರೇಷನ್ ಹುಡುಗಿರ್ಗೆ ಇಷ್ಟೊಂದು ನೆಗೆಟಿವಿಟಿ ಮನ್ಸಲ್ಲಿ ಏನಕ್ಕೆ ಬರ್ತಾ ಇದೆ, ಇಷ್ಟೊಂದು ನೋಡಿದ್ರೆ ಉರ್ಕೊಳ್ಳೋ ಅಂತ ಮನಸ್ಥಿತಿ ಏನಕ್ಕೆ ಬರ್ತಾ ಇದೆ, ಇವ್ರು ಚೆನ್ನಾಗಿರ್ಬಾರ್ದು ಅಂತ ಬಯಸೋ ಮನಸ್ಥಿತಿ ಏನಕ್ಕೆ ಬರ್ತಾ ಇದೆ. ನಾವೆಲ್ಲ ಹೆಂಗಿರ್ತೀವಿ, ನನ್ಗೆ ಇದೇನೋ ಇಷ್ಟ ಆಗಲಿಲ್ಲ ಅಥವಾ ಈ ವ್ಯಕ್ತಿ ಇಷ್ಟ ಆಗಲಿಲ್ಲ, ನಂಗೆ ಅವ್ರು ಇಷ್ಟ ಇಲ್ಲ ಕ್ಯಾಮ್ರಾಮನ್, ನಾನೇನ್ ಮಾಡ್ತೀನಿ, ಬಾಯ್. ಸೊ ಅದು ಬಿಟ್ಟು ಅವ್ರಿಗೇನೋ ಮಾಡ್ಬೇಕು, ನಾನು ಅವ್ರಿಗೇನೋ ಹಾರ್ಮ್ ಮಾಡ್ಬೇಕು ಅಂತ ಅಷ್ಟೊಂದು ಸ್ಯಾಡಿಸಮ್ ಏನಕ್ಕೆ, ಈ ಜನರೇಷನ್ಗೆ ಏನ್ ಆಗ್ತಿದೆ ನನಗೆ ಅನ್ನೋದು ಒಂದೊಂದ್ಸತಿ ಕನ್ಸರ್ನ್ ಕಾಡುತ್ತೆ. ಬಟ್ ನೀವೇನಾದ್ರೂ ನೀವು ಮಾಡೋ ನೆಗೆಟಿವ್ ಕಮೆಂಟ್ಸ್ ಇಂದ ನಮಗೆ ಅಫೆಕ್ಟ್ ಆಗ್ತಿದೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ, ನಿಮ್ಮಷ್ಟು ಶತಮೂರ್ಖರು ಇನ್ನೊಬ್ರಿಲ್ಲ. ಅದು ನಾವ್ ಇನ್ನೂ ಡಬಲ್ ಕೆಲಸ ಮಾಡೋದಕ್ಕೆ ಇನ್ನೂ ಮೋಟಿವೇಟ್ ಮಾಡ್ತಿದ್ದೀರಾ ನೀವು. ಹೊಗಳವರು ಅಂದ್ರೆ ಇವಾಗ ಒಂದು 100 ಕಮೆಂಟ್ಸ್ ಬಂತು ಅಂದ್ರೆ 98 ಕಮೆಂಟ್ಸ್ ಒಳ್ಳೇದೇ ಇರುತ್ತೆ. ಹೌದೌದು, ಅದಂತೂ ನಿಜ. 2 ಕಮೆಂಟ್ ತಾನೆ, ಎಸ್ ಬಿಟ್ಬಿಡೋಣ ನಾವ್ ಆ ಧೈರ್ಯದಲ್ಲ, ಏನೋ ಲೈಕ್ 2 ತಾನೆ, ನೀನ್ ತಾನೆ, ಇನ್ನು ನೀನ್ ಸುತ್ತ ನೋಡು ಎಲ್ಲಾ ಪಾಸಿಟಿವ್ ಕಮೆಂಟ್ಸೇ ಇದೆ. ನೀನೊಬ್ಬ ಹಿಂಗ್ ಮಾಡ್ತಾ ಇದೀಯ ಅಂತ, ಸಮಥಿಂಗ್ ರಾಂಗ್ ವಿತ್ ಯು, ನಾಟ್ ವಿತ್ ಅಸ್. ಎಕ್ಸಾಕ್ಟ್ಲಿ ಅಷ್ಟೇ. ಈಗ ನೆಗೆಟಿವ್ ಮಾಡೋವಂಥವ್ರು ಇರ್ತಾರೆ, ಸೊ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡೋವಂಥವ್ರು ಇರ್ತಾರೆ. ಒಂದಷ್ಟು ಜನ ಬಿಗ್ ಬಾಸ್ ಅಲ್ಲಿ ನೋಡಿರೋಂಥರಾಗಿರ್ಬೋದು, ಆಫ್ ದಿ ರೆಕಾರ್ಡ್ ನೋಡಿರೋಂಥರಾಗಿರ್ಬೋದು, ಪೇರ್ ಚೆನ್ನಾಗಿದೆ, ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ, ಮದುವೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು.
ಸಾಕಷ್ಟು ಜನರಿಗೆ ಗೊಂದಲ ಇದ್ದೇ ಇರುತ್ತೆ. ಹಾ. ನಮ್ಮ ಇಂಟರ್ವ್ಯೂ ಮೂಲಕ ನೀವೇನಾದ್ರೂ ಅದಕ್ಕೆ ತೆರೆ ಎಳೆಯುವಂತದ್ದಾಗಿದ್ರೆ. ತುಂಬಾ ಜನ ಕೇಳ್ತಿದ್ದಾರೆ. ಹೌದು, ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾನ್ ಪೇಜಸ್ ನಮ್ ಹತ್ರದಿಂದ ನೋಡ್ತಿರೋರೇ ಕೇಳ್ತಾ ಇರ್ತಾರೆ, ಹೆಂಗೆ ನಿಮ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಯಾವಾಗ ಮದ್ವೆ ಆಗ್ತೀರಾ, ಯಾವಾಗ ನ್ಯೂಸ್ ಕೊಡ್ತೀರಾ. ಅಂದ್ರೆ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಇದನ್ನು ತುಂಬಾ ಬೇಗ ಆಯ್ತು ಅಂತ ಅನ್ಸುತ್ತೆ. ಕಾಲಾಯ ತಸ್ಮೈ ನಮಃ, ಯಾವಾಗ ಏನಾಗಬೇಕು ಅದು ಖಂಡಿತ ಆಗುತ್ತೆ. ಬಟ್ ಈಗಲೇ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ, ಅಂಡ್ ಅದ್ರ ಬಗ್ಗೆ ಹೇಳ್ಕೊಳ್ಳೋ ಅಂತ ಒಂದು ಕ್ಲಾರಿಟಿಗೆ ನಾವು ಬಂದಿಲ್ಲ. ಸೊ ನಾವು ಕೆಲಸ ಮಾಡ್ತಾ ಇದೀವಿ. ನಮ್ಮ ಕಾನ್ಸಂಟ್ರೇಷನ್ ಇರೋದು ಕೆಲಸ. ಸದ್ಯಕ್ಕೆ ಒಂದು ವೆಬ್ ಸೀರೀಸ್ ಮುಗಿಸಿದ್ವಿ ಒಟ್ಟಿಗೆ, ಬೇರೆ ಬೇರೆ ಬ್ರ್ಯಾಂಡ್ ಪ್ರಮೋಷನ್ಸ್ ಒಂದಷ್ಟು ಮಾಡ್ತಾ ಇದೀವಿ. ನನ್ನ ಸೀರಿಯಲ್ ಅಲ್ಲಿ ನಾನು ಬಿಸಿ ಇದ್ದೀನಿ, ಅವ್ರ ವರ್ಕಲ್ಲಿ ಅವ್ರ ಸೀರಿಯಲ್ ಅಲ್ಲಿ ಅವ್ರು ಬಿಸಿ ಇದ್ದಾರೆ. ಅವ್ರು ತುಂಬಾ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ನಾವಿಬ್ರು ಸೇರ್ಕೊಂಡು ಒಂದು ಹರಾ ಸ್ಟುಡಿಯೋ ಅಂತ ಕ್ರಿಯೇಟ್ ಮಾಡಿದೀವಿ. ಅದ್ರ ಮುಖಾಂತರ ಒಂದಷ್ಟು ಕೆಲಸಗಳು ಮಾಡ್ತಾ ಇದೀವಿ. ಸೊ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಇರೋದು ವರ್ಕ್. ಸೊ ವರ್ಕ್ ಜೊತೆ ನಮ್ಗೆ ಇವಾಗ ನೋಡಿ ಪ್ರಮೋಷನ್ಸ್ ಅಂತಾನೆ ಯಾವ್ದೋ ಒಂದು ರೆಸಾರ್ಟ್ ಕರೀತಾರೆ, ಅಲ್ಲಿ ಹೋಗಿ ಪ್ರಮೋಷನ್ ಮಾಡೋದ್ರ ಜೊತೆ ಓಕೆ ಒಂಚೂರು ರಿಲ್ಯಾಕ್ಸ್ ಆಗೋಣ, ತಿಂಗಳಲ್ಲಿ 26-27 ದಿನ ಕೆಲಸನೇ ಮಾಡ್ತಾ ಇದೀವಿ ಇಬ್ರು. ಅಲ್ಲ, ಅದಕ್ಕೂ ಯಾರೋ ಕಾಮೆಂಟ್ ಹಾಕಿದ್ದಾರೆ, ಇವರು ಹನಿಮೂನ್ ಹೋಗಿದ್ದೀರಾ, ಮದ್ವೆಗಿಂತ ಮುಂಚೆ ಹನಿಮೂನ್ ಹೋಗಿದ್ದೀರಾ, ಯಾವುದು? ಸೊ ನಾವು ವರ್ಕ್ ಅಲ್ಲಿ ರಿಲ್ಯಾಕ್ಸೇಷನ್ ನೋಡ್ತಾ ಇದೀವಿ ಹೊರತು ವರ್ಕ್ ಇಸ್ ಎವ್ರಿಥಿಂಗ್ ಫಾರ್ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಹೌದು. ಎಷ್ಟು ಇಂಟರ್ವ್ಯೂಸ್ ಅಲ್ಲಿ ನಾವು ಬಿಸಿ ಇದ್ವಿ, ಅಂಡ್ ಎಷ್ಟು ಬ್ರ್ಯಾಂಡ್ ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್, ಇವೆಂಟ್ಸ್ ಎಷ್ಟು ಅಟೆಂಡ್ ಮಾಡಿದ್ವಿ ಅಂತ. ಇದನ್ ಮಧ್ಯದಲ್ಲಿ ನಾವು ಹರಾ ಸ್ಟುಡಿಯೋಸ್ ಅಂತ ಓಪನ್ ಮಾಡಿದ್ವಿ. ಅಂಡ್ ನಮ್ ಪೇರ್ ಚೆನ್ನಾಗಿದೆ ಅಂತ ಇಷ್ಟಪಟ್ಟವ್ರು ಒಂದಷ್ಟು, ನಮ್ ಪೇರ್ ವರ್ಕ್ ಆಗಿದೆ. ನೀವ್ ಕಪಲ್ ಅಂತಾನೆ ಹೇಳ್ಬೋದು, ನಮ್ ಕಪಲ್ ವರ್ಕ್ ಆಗಿದೆ. ಸೊ ಇನ್ ವಾಟ್ ಎವರ್ ವೇಸ್ ಯು ಕ್ಯಾನ್ ಟೇಕ್ ಇಟ್, ಒಂದ್ ಬ್ರ್ಯಾಂಡ್ಗೆ ನಾವಿಬ್ರು ಫೇಸ್ ಆಗ್ಬೇಕು ಅಂದ್ರೆ ಬಿಕಾಸ್ ಪೀಪಲ್ ಲೈಕ್ ಇಟ್. ಅಂಡ್ ನಾವ್ ಬರೀ ವರ್ಕ್ ಮಾಡ್ತಾ ಇದೀವಿ. ಅಂಡ್ ವಿ ಲೈಕ್ ಟು ಕ್ರಿಯೇಟ್ ರೀಲ್ಸ್. ನಮ್ಗೆ ರೀಲ್ಸ್ ಬೇರೆ ಬೇರೆ ತರ ಕ್ರಿಯೇಟ್ ಮಾಡಕ್ ಇಷ್ಟ, ನಮ್ಗೆ ಅದು ಕೊರಿಯೋಗ್ರಫಿ ಮಾಡಕ್ ಇಷ್ಟ. ವಿ ಲೈಕ್ ಡೂಯಿಂಗ್ ಆಲ್ ದಟ್. ಅದನ್ನ ಡೈರೆಕ್ಷನ್ ಮಾಡಕ್ ಇಷ್ಟ. ಸೊ ವಿ ವರ್ಕ್ ಆನ್ ದಟ್. ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಟ್ರೈ ಮಾಡಕ್ ಇಷ್ಟ. ವಿ ಡೂ ಆಲ್ ದಟ್. ಸೊ ವಿ ಆರ್ ವರ್ಕಿಂಗ್ ಲೈಕ್ ಹಿ ಸೆಡ್, ಅಷ್ಟೇ, ನಥಿಂಗ್ ಎಲ್ಸ್. ಸೊ ರೀಲ್ಸ್ ನೋಡ್ಬಿಟ್ಟೆ ಅದ್ರಲ್ಲೂ ಹನಿಮೂನ್ಗೆ ಹೋಗ್ಬಿಟ್ಟಿದ್ದಾರೆ, ಟ್ರಿಪ್ ಹೋಗೋದು. ಯಾಕಂದ್ರೆ ನೀವು ಹೇಳ್ದಂಗೆ ವರ್ಕ್ ಎಂಜಾಯ್ ಮಾಡ್ತಿರ್ತೀರಾ, ಒಂದೊಂದು ಹೊಸ ಲೊಕೇಶನ್ಗೆ ಹೋಗ್ತಾ ಇರ್ತೀರಾ. ಸೊ ಕಾಮನ್ ಫ್ರೆಂಡ್ಸ್ ಅಂತ ನಮ್ಮಿಬ್ರಿಗೂ ಕಾಮನ್ ಅಂದ್ರೆ ಟ್ರಾವೆಲಿಂಗ್ ಇಷ್ಟ. ಇಬ್ರಿಗೂ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತೀವಿ. ಎಲ್ಲೆಲ್ಲಿ ಬಿಗ್ ಬಾಸ್ ನಂತರ ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡಿದಾರ ಅಂತ? ಫಸ್ಟ್ ಕೂರ್ಗಲ್ವಾ? ಹಾ, ಕೂರ್ಗ್. ನಾನು ನೀನು ಮೋಕ್ಷಿ ಹೋಗಿದ್ದು. ಹೌದು, ಕೂರ್ಗ್. ಫಸ್ಟ್ ಕೂರ್ಗ್, ಕರೆಕ್ಟ್. ಹೌದು, ಫಸ್ಟ್ ಕೂರ್ಗ್. ಆಮೇಲೆ ಒಂದಷ್ಟು ಧರ್ಮಕ್ಷೇತ್ರಗಳಿಗೆ ಹೋದ್ವಿ. ಟೆಂಪಲ್ ರನ್ ಒಂದಷ್ಟಾಯ್ತು. ಅದನ್ನು ಅಷ್ಟೇ, ನಾನು ಮೋಕ್ಷಿ ಶಿಷ್ಯರು ನಾವು ಹೋಗಿದ್ದು. ಅದಾದ್ಮೇಲೆ ಐ ಥಿಂಕ್ ಇಟ್ ವಾಸ್ ಇಂಟರ್ನ್ಯಾಷನಲ್ ಟ್ರಿಪ್. ಅಜರ್ಬೈಜಾನ್ ಹೋದ್ವಿ, ಶ್ರೀಲಂಕಾಗ್ ಹೋದ್ವಿ. ಅದಾದ್ಮೇಲೆ ಹಂಪಿ, ಗುಲ್ಬರ್ಗಾಗ್ ಹೋದ್ವಿ, ಗೋವಾ, ಗುಲ್ಬರ್ಗ, ಹಂಪಿ, ಚಿಕ್ಕಮಂಗ್ಳೂರು. ಆಮೇಲೆ ಹೋಗ್ತಾನೆ ಇದೀವಿ, ಟ್ರಾವೆಲಿಂಗ್ ಅ ಲಾಟ್. ರೀಲ್ಸ್ ಅಂದ ತಕ್ಷಣ ನಂಗೆ ನೆನಪಾಗಿದೆ, ಅಪ್ಪು ಸರ್ ಬರ್ತ್ಡೇಗೆ ಒಂದು ಸ್ಪೆಷಲ್ ರೀಲ್ಸ್ ಮಾಡಿದಾರೆ, ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಆ ಒಂದು ರೀಲ್ಸ್ ಆಗಿರ್ಬೋದು, ಆ ಟೈಮಲ್ಲಿ ಮಾಡ್ಬೇಕಾದ್ರೆ ಆ ಒಂದು ಶೂಟ್ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ಸವಿತಾ ರೆಡ್ಡಿ ಅಂತ ಒಬ್ರು ಸ್ಟೈಲಿಸ್ಟ್ ಇದ್ದಾರೆ. ಅವರು ಪ್ರಪೋಸಲ್ ಇಟ್ಟಿದ್ದು ನಮ್ಮ ಮುಂದೆ, ಈ ತರದೊಂದು ಕಾಸ್ಟ್ಯೂಮ್ಸ್ ಇದೆ, ಇದನ್ನ ಇಬ್ರ ಕೈಯಲ್ಲೇ ಮಾಡಿಸ್ಬೇಕು ಅಂತ. ಇಟ್ ವಾಸ್ ನಾಟ್ ಅವರ್ ಐಡಿಯಾ ಅಟ್ ಆಲ್. ನಿಮ್ಮಿಬ್ರ ಕೈಯಲ್ಲೇ ನಾವು ಈ ಫೋಟೋ ಶೂಟ್ ನ ಮಾಡಿಸ್ಬೇಕು ಅಂತ. ಸೊ ಈ ರೀಲ್ ಐಡಿಯಾ ಬಂದಿದ್ದು ನಮ್ಮಿಬ್ರಿಗೆ. ಫೋಟೋ ಶೂಟ್ ಹೇಗಿದ್ರು ಮಾಡಿಸ್ತೀವಿ, ಅಷ್ಟು ಬ್ಯೂಟಿಫುಲ್ ಆಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ಇರುತ್ತೆ. ಸೊ ಲೆಟ್ಸ್ ಡೂ ದಿಸ್ ರೀಲ್ ಅಂತ 2 ರೀಲ್ ಮಾಡಿದ್ವಿ ಆಕ್ಚುಲಿ ಅವತ್ತು. ಬಟ್ ಅದೇ ಅಪ್ಪು ಸರ್ ಬರ್ತ್ಡೇಗೋಸ್ಕರ ಅಂತಾನೆ ಅಪ್ಪು ಸರ್ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಒಂದ್ ಮಾಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿ ಬಂತು. ಅವ್ರ ಕಾಸ್ಟ್ಯೂಮು, ಲೊಕೇಶನ್, ಎವ್ರಿಥಿಂಗ್ ವರ್ಕ್ಡ್ ಔಟ್ ರಿಯಲಿ ವೆಲ್. ಅಂಡ್ ನಾವು ತುಂಬಾ ಟೈಮು ತಗೊಂಡಿಲ್ಲ, ಟೈಮ್ ಇರ್ಲಿಲ್ಲ ಆಕ್ಚುಲಿ ರೀಲ್ಸ್ ಮಾಡಕ್ಕೆ. ಪಾಪ ಕ್ಯಾಮ್ರಾಮನ್ ಇಂದ ಹಿಡಿದು ಎಲ್ರು ಫಾಸ್ಟ್ ಆಗಿ ವರ್ಕ್ ಮಾಡಿ ವಿ ಫಿನಿಶ್ ದ ರೀಲ್. ಬಿಕಾಸ್ ನಮ್ದು ಫೋಕಸ್ ಇದ್ದಿದ್ದು ಫೋಟೋ ಶೂಟ್ ಮೇಲೆ. ಹೆಂಗೋ ಮಾಡಿದ್ವಿ, ಇಟ್ ಕೇಮ್ ಔಟ್ ಬ್ಯೂಟಿಫುಲಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಅಂಡ್ ನಮ್ಮ ಫಸ್ಟ್ ಪ್ರಾಪರ್ ರೀಲ್ ಟುಗೆದರ್, ಪ್ರೊಫೆಷನಲಿ ಶಾರ್ಟ್ ರೀಲ್ ಟುಗೆದರ್. ಸೊ ಅದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅಂಡ್ ಅದಾದ್ಮೇಲೆ ವಿ ಥಾಟ್, ಓಕೆ, ಪೀಪಲ್ ಆರ್ ಲೈಕಿಂಗ್ ಇಟ್, ಲೆಟ್ಸ್ ಡೂ ಮೋರ್. ಅಲ್ಲಿಂದ ತಾನೇ ಮೋಟಿವೇಶನ್ ಸಿಗೋದು. ಜನಕ್ಕೆ ಇಷ್ಟ ಆಗೋದನ್ನ ನಾವು ಪ್ರೊವೈಡ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ದೇ ಲೈಕ್ ಅಸ್, ಲೆಟ್ಸ್ ಡೂ ಮೋರ್ ರೀಲ್ಸ್ ಟುಗೆದರ್. ಅಂಡ್ ಅದೇ ನಾವು ನಮ್ದು ಏನೇನ್ ರೀಲ್ಸ್ ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ, ಸಾಂಗ್ ಸೆಲೆಕ್ಷನ್, ಕಾಸ್ಟ್ಯೂಮ್, ಹಿಂಗೆ ಮಾಡ್ಬೇಕು ಅನ್ನೋದು ಮೇಡಮ್ ಅವ್ರದ್ದೆ. ಡೈರೆಕ್ಷನ್ ಮಾಡೋದು ಇವರು, ಕಾಸ್ಟ್ಯೂಮ್, ಸ್ಟೈಲಿಂಗ್, ವಾಟ್ ಎವರ್. ಸಾಂಗ್ ಮೇಜರ್ ನಾವು ಇದಕ್ ಮಾಡ್ಬೇಕು ಅಂತ ಇನಿಷಿಯೇಟ್ ಮಾಡೋದು ಇವರು. ಸೊ ಹಾಗಾಗಿ ಅದೆಲ್ಲ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು. ನೀವು ಕನ್ನಡದಲ್ಲಿ ನನಗೆ ತುಂಬಾ ಟು ಬಿ ಫ್ರಾಂಕ್ ಹೇಳ್ತೇನೆ, ನೀವು ಮಾತಾಡುವಂತ ಶೈಲಿ, ಕನ್ನಡದ ಭಾಷೆ ಮೇಲೆ ಇರುವಂತ ಹಿಡಿತ, ಪ್ರೀತಿ ತುಂಬಾ ನಾನು ಹಿಂದೆನೂ ಕೂಡ ಕೇಳಿದ್ದೆ.
ಸೊ ಐಶ್ವರ್ಯ ಅವ್ರಿಗೆ ಯಾವ್ದಾದ್ರು ಒಂದು ಕನ್ನಡದ ಕವನ ಹೇಳೋದಾದ್ರೆ ಅಥವಾ ಕವಿತೆ ಅಯ್ಯೋ. ಹೇಳೋದಾದ್ರೆ ಬರ್ದಿದ್ದಾರೆ ಆಕ್ಚುಲಿ, ಹೌದಾ ಹೌದು. ಸಿಕ್ತು. ಒಂದ್ ಕವನ ಬರ್ದಿದ್ದಾರೆ, ನನ್ಗಂತ ಅಲ್ಲ, ಒಂದ್ ನಾರ್ಮಲ್ ಆಗಿ ಒಂದ್ ಬರ್ದಿದ್ದಾರೆ. ಅಲ್ಲ ಹಿಂಗ್ ಕೊಟ್ಬಿಟ್ಟು ಹಂಗೆ ಕಿತ್ಕೊಂಡ್ಬಿಟ್ರಲ್ಲ. ಸೊ ನಾನು ಇನ್ನೊಂದ್ ಹೇಳಕ್ ಮರ್ತೋದೆ, ನನ್ ಬರ್ಡೇ ದಿನ ಏನ್ ಮಾಡಿದ್ದಾರೆ ಇವರು, ಪ್ರೊಫೆಷನಲ್ ಸ್ಟುಡಿಯೋಗೆ ಹೋಗಿ ಸಾಂಗ್ ನ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಫುಲ್ ಮೆಡ್ಲಿ ಆಫ್ ಸಾಂಗ್ಸ್, ಅದರಲ್ಲಿ ಒಂದಷ್ಟು ಅವ್ರ ಫೇವ್ರೆಟ್ ಸಾಂಗ್ ಒಂದಷ್ಟಿತ್ತು, ನನ್ನ ಫೇವ್ರೆಟ್ ಸಾಂಗ್ ಒಂದಷ್ಟಿತ್ತು. ಸೊ ಮೆಡ್ಲಿ ಮಾಡ್ಕೊಂಡು ಅವ್ರು ಹಾಡಿ ರೆಕಾರ್ಡ್ ಮಾಡಿ ಪ್ರೊಫೆಷನಲಿ ಬಂದು ನನ್ನ ಮುಂದೆ ಹಾಡಿದ್ದಾರೆ. ಓಕೆ, ಈಗ ಆ ಸಾಂಗ್ ನ ಶಿಶಿರ್ ಅವರು ಐಶ್ವರ್ಯಗೋಸ್ಕರ ಎಸ್ ಹಾಡ್ತಾರೆ. ಎಸ್ ಎಸ್, ಕಮಾನ್. ಅದ್ ಯಾವ್ದು ಹಾಡ್ತಾ ಹೇಳು, ಯಾವ್ದು ಹಾಡ್ತಾ ಹೇಳು. Yes, yes, yes. ಅದೇ ಪ್ಲೀಸ್ ಪ್ಲೀಸ್, ಇದು ಈ ಸಾಂಗ್ ಸ್ಟೋರಿ ಆಮೇಲೆ ಹೇಳ್ತೀನಿ, ಫಸ್ಟ್ ಅವ್ರ ಸಾಂಗ್ ಹಾಡ್ಲಿ. ಪ್ರೇಮ್ ಸರ್, ವಿ ಲವ್ ಯು ಸರ್. ಚಾರ್ಮಿನಾರ್ ಸಾಂಗ್. ಹೌದೌದೌದು. ಅತಿಲೋಕ ಸುಂದರಿ ಅಪರೂಪ ಕಿನ್ನರಿ ಚೆಲುವಾದ ನವಿಲುಗರಿ, ಓ ರತ್ನ ಮಂಜರಿ ನೀ ಸ್ವಪ್ನ ಸುಂದರಿ, ನೀ ನನ್ನ ಜಿಂಕೆ ಮರಿ. ಅಂತರಿಕ್ಷಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಹುಡುಕಿದ್ದೆ, ಒಂದು ತಾರೆ ನಿನ್ನಂಗಿಲ್ವಲ್ಲೇ, ನಾನೇ ಸಲೀಂ ನೀನು ಅನಾರ್ಕಲಿ, ಐ ಲವ್ ಯು. ಯಾ, ಓಕೆ, ಸೊ ಈ ಸಾಂಗ್ ಚೆನ್ನಾಗಿ ಆಡ್ತಾರೆ. ಆಕ್ಚುಲಿ ಒಳ್ಳೆ ಸಿಂಗರ್ ಕೂಡ ಆಗ್ಬೋದು. ಈ ಸಾಂಗ್ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅವ್ರಿಗೆ, ಸಾಂಗೇ ಗೊತ್ತಿರ್ಲಿಲ್ಲ ಇದು. ನನ್ನ ಕಾರಲ್ಲಿ ಪ್ಲೇ ಮಾಡ್ತಾ ಇದ್ದೆ, ಬಿಕಾಸ್ ನನ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಇದು. ಫಸ್ಟ್ ಟೈಮ್ ಹಾಕಿದಾಗ ಸಾಂಗ್ ಯಾವ್ದು ಸಾಂಗು ಅಂತ ಗೊತ್ತಿರ್ಲಿಲ್ಲ, ಬೇಸಿಕಲಿ ಗೊತ್ತಿರ್ಲಿಲ್ಲ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೇನೋ ಅಷ್ಟು ಕನೆಕ್ಟ್ ಆಗಿಲ್ಲ ಸಾಂಗು, ಇಷ್ಟ ಇಲ್ಲ ಅನ್ನೋದಕ್ಕಿಂತ ಕನೆಕ್ಟ್ ಆಗಿಲ್ಲ. ಹೋಗ್ತಾ 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 ಇವರೇ ಆ ಸಾಂಗ್ ಹಾಡಕ್ ಸ್ಟಾರ್ಟ್ ಮಾಡಿದ್ರು, ಇವರೇ ಕಾರಲ್ಲಿ ಆ ಸಾಂಗ್ ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಲಿರಿಕ್ಸ್ ಎಲ್ಲ ಕಲ್ತ್ಕೊಂಡು ಅದನ್ನ ಮತ್ತೆ ನಿಮ್ಗೋಸ್ಕರ ಹಾಡಿದ್ರು ಬರ್ಡೇ ದಿನ. ಸೊ ಇವೆಂಚುಲಿ ಆ ಸಾಂಗ್ ನ ಅವ್ರು ಇಷ್ಟಪಟ್ರು. ಓಕೆ, ಸಾಂಗ್ ಅಂತೂ ಆಡಿದ್ದಾಯ್ತು. ಒಂದೆರಡು ಪದಗಳು ಐಶ್ವರ್ಯ ಅವ್ರಿಗೋಸ್ಕರ, ಏನಾದ್ರು ಐಶ್ವರ್ಯ ಅವರ ಬಗ್ಗೆ ವರ್ಣನೆ ಮಾಡೋದಾದ್ರೆ. ಈಗಲೇ ಹೇಳ್ಬೇಡಿ, ಅವ್ರು ಇನ್ನೂ ಹೇಳಿಲ್ಲ. ಇಲ್ಲಪ್ಪ, ನಾನು ನಾಟ್ ಕ್ರೈಯಿಂಗ್. ಏನ್ ಹೇಳ್ಬೋದು? ಯು ಹ್ಯಾಡ್ ರಿಟನ್ ನೋ ಒನ್ ಥಿಂಗ್. ಅದನ್ನ ಹೇಳ್ಬಿಟ್ರೆ ಅಷ್ಟೇ ಕತೆ. He asked for 2 lines, okay. ಒಂದು ಹೇಳ್ತಾ ಇದ್ದೀನಿ, ಇಲ್ಲಿರುವಂತದ್ದು ಯಾವ್ದು ಎಡಿಟ್ ಆಗಲ್ಲ. ಐ ಥಿಂಕ್ ಈ ಲೈನ್ ಹೇಳ್ಬೋದು. ಅಂದ್ರೆ ಕೇರ್ಫುಲಿ ಸೆಲೆಕ್ಟಿಂಗ್. ಏನಕ್ಕೆ ಅಂದ್ರೆ ಇಬ್ರು ಬಿಗ್ ಬಾಸ್ ಮುಂಚೆ ಇಬ್ರು ಒಂದ್ ಸಿನಿಮಾ ಮಾಡಿದ್ರು, ಇಬ್ರು ಜೀವನ ಬೇರೆ ಬೇರೆ ತರ ಇತ್ತು. ಅವ್ರ ಜೀವನ ಒಂದು ಹಾದಿಲ್ ನಡೀತಾ ಇತ್ತು, ನನ್ನ ಜೀವನ ಒಂದು ಹಾದಿಲ್ ನಡೀತಾ ಇತ್ತು. ಡೆಸ್ಟಿನಿ ಅಥವಾ ವಿಧಿ ಅನ್ನೋದು ಸೇರ್ಸುತ್ತಲ್ಲ, ನೀವಿಬ್ರು ಮತ್ತೆ ಭೇಟಿಯಾಗಿ ಮತ್ತೆ ಒಂದ್ ಒಳ್ಳೆ ಸ್ನೇಹ ಬೆಳೆಸ್ಕೊಳ್ಳಿ ಅಂತ ಸೇರ್ಸುತ್ತಲ್ಲ. ಸೊ ಅದಕ್ಕೆ ಒಂದೆರಡು ಲೈನು, ನಿನ್ನ ದಾರಿ ಬೇರೆ ನನ್ನ ದಾರಿ ಬೇರೆ, ಸಾರಿ ಅದಲ್ಲ, ಅದು ಬೇಡ, ಇನ್ನೊಂದು ಹೇಳಿದ್ದಲ್ಲ. ಓಕೆ, ವಿಧಿ ಎಂಬ ಮಾಯಾವಿ ಆಡುವ ಆಟ ತಾನಾಗಿ, ಎಲ್ಲೋ ಇದ್ದ ಅವನು ಇನ್ನೇನೋ ಬಯಸಿದ ಅವಳು, ಜೊತೆಯಾದರು ಕಾರಣಕ್ಕಾಗಿ. ಯಾವ ಕಾರಣ? ಹುಡ್ಕೊಳ್ಳಿ, ಕಾರಣ ಹುಡ್ಕೊಳ್ಳಿ. ರೀಲ್ಸ್ ಮಾಡೋದು. ಏನಾದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಿಗ್ ಬಾಸ್ ನಂತರ ಇಬ್ರು ಸೇರಿ ಮಾಡಿರುವಂತಹ 10 ಬೆಸ್ಟ್ ಕೆಲಸಗಳು ಯಾವ್ಯಾವು ಅಂತ. 10 ಬೆಸ್ಟ್ ಕೆಲಸಗಳು ಅಂದ್ರೆ ಇಬ್ರು ಸೇರಿ ಮಾಡಿರೋದಾ? ಒಟ್ಟಿಗೆ ಸೇರಿ. ಇನ್ ಕೇಸ್ ಇಲ್ಲ ಅಂತಂದ್ರೆ ಮಾಡಕ್ ಆಗಿಲ್ಲ, ಟೈಮ್ ಕನ್ಸಂಪ್ಷನ್ ಇಂದ ಆಗಿಲ್ಲ ಅಂತಂದ್ರೆ ಸಪ್ರೇಟ್ ಆಗಾದ್ರೂ ಹೇಳುದು. ನೀವು 5 ಐ ಥಿಂಕ್ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಬ್ರು ಒಟ್ಟಿಗೆ ಸೇರಿ ಮಾಡಿರುವಂತದ್ದೇ ಬೇಕು ನನಗೆ. ಇಬ್ರು ಒಟ್ಟಿಗೆ ಸೇರಿ ಮಾಡಿರೋದು ಅಂದ್ರೆ ಒಂದಷ್ಟು ಟೆಂಪಲ್ ವಿಸಿಟ್ಸ್ ಮಾಡಿದ್ವಿ ಒಂದು. ಓಕೆ, ಅಂಡ್ ನಾನು ಹೋಗುವಂತ ಒಂದು ಆರ್ಫನೇಜ್ಗೆ ಅವರನ್ನು ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ಒಂದಷ್ಟು ತುಂಬಾ ದಿನ ಸ್ಪೆಂಡ್ ಮಾಡಿದ್ವಿ, ಅವ್ರ ಫಂಕ್ಷನ್ಸ್ಗೆಲ್ಲ ಹೋಗಿದ್ವಿ. ನಾನು ತುಂಬಾ ಅಸೋಸಿಯೇಟ್ ಆಗಿದ್ದೀನಿ, ಸೊ ಅವರನ್ನು ಕರ್ಕೊಂಡು ಹೋಗಿ ಅವ್ರ ಕೈಲೂ ಎಲ್ಲ ಪರಿಚಯ ಮಾಡಿಸ್ದೆ. ಆ್ಯಂಡ್ ಇನ್ನೊಂದೇನಂದ್ರೆ, ಒಂದು ಬ್ಯೂಟಿಫುಲ್ ಆಗಿರುವಂಥ ಮೈಕ್ರೋ ಸೀರೀಸ್ನ ನಾವು ಮಾಡಿದ್ದೀವಿ. ಇನ್ನೇನು ಕೆಲವು ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೆ. ಆ್ಯಂಡ್
ಸಣ್ಣ ಪುಟ್ಟದೆಲ್ಲ ಹೇಳ್ಕೊಳಕ್ ಆಗಲ್ಲ. ಏನೇನೋ ಮಾಡಿದ್ದು ಅವೆಲ್ಲ ಹಾ ಹೌದು. ಚಿಕ್ಕದಾಗಿ ಯಾರಿಗೋ ಏನೋ ಸಹಾಯ ಶೂಟಿಂಗ್ ಮಾಡಿದ್ದು. ಟೈಮಲ್ಲಿ ನಾನು ಇವ್ರ ಬಗ್ಗೆ ಹೇಳ್ತೀನಿ. ಹ್ಮ್. ಅಂದ್ರೆ ಇಬ್ರು ಇದ್ವಿ ಆ ಟೈಮಲ್ಲಿ, ಬಟ್ ಮಾಡಿದ್ ಇವ್ರು. ನಾನು ಫಸ್ಟ್ ನೋಡ್ತಾ ಇದ್ದೆ, ಹ್ಮ್. ನಾನು ನೋಡಿರೋದನ್ನ ನೋಡಿ ಇವರು ಅದನ್ನ ಮಾಡಿದ್ರು. Okay. ಶೂಟಿಂಗ್ ಟೈಮಲ್ಲಿ ಒಬ್ರು ಅಜ್ಜಿ ತುಂಬಾ ವಯಸ್ಸಾಗಿತ್ತು, ಪಾಪ UB ಸಿಟಿ ಹತ್ರ ಅವ್ರಿಗೆ ಬಸ್ ಸ್ಟಾಪ್ ಹುಡುಕ್ತಾ ಇರೋ, ಅವ್ರಿಗೆ ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ಇವರೇ ಆಟೋ ಕರ್ಸಿ ಆಟೋದವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಸಿದ್ರು. ದಟ್ ವಾಸ್ ವೆರಿ ಥಾಟ್ಫುಲ್. ಈ ತರ ತುಂಬಾ ಇದಾವೆ. ತುಂಬಾ ಇದೆ, ಚಿಕ್ಕ ಅದನ್ನ ಚಿಕ್ಕದು ಹೇಳ್ಕೊಳಕ್ಕಾಗಲ್ಲ. ಚಿಕ್ಕದು ಹೇಳ್ಕೊಳಕ್ ಚಿಕ್ಕದು ತುಂಬಾ ಇದೆ ಈ ತರ. ಆ್ಯಂಡ್ ಇನ್ನೇನು ಒಳ್ಳೆ ಕೆಲಸ ಮಾಡ್ತಿರೋದೆಲ್ಲ ಒಳ್ಳೆ ಕೆಲಸ. ಮಾಡ್ತಿರೋದು. ಕೆಟ್ಟ ಕೆಲಸ ಯಾವ್ದು ಮಾಡ್ತಿಲ್ಲ. ಓಕೆ, ಸೂಪರ್. ಅಂಡ್ ತೊಂದ್ರೆ ಇಲ್ಲ, ಯಾಕಂದ್ರೆ ನೆನಪಿಸ್ಕೊಳ್ತಾ ಇರ್ಬೇಕು. ಹೌದು, ಹೌದು. 10 months ಗ್ಯಾಪ್ ಆಗ್ತಾ ಬಂದಿದೆ. Yeah. ಹೌದು. ಅಂದ್ರೆ ಏನ್ ಗೊತ್ತಾ, ನಾವೆಲ್ಲೋ ಆರ್ಫನೇಜ್ಗೆ ಒಂದಿನ ಬರ್ಡೇ ಕೇಕ್ ಕಟ್ ಮಾಡಕ್ ಹೋಗ್ತೀವಿ, ಅಥವಾ ಒಂದಿನ ಎಲ್ಲೋ ಏನೋ ಮಾಡ್ತೀವಿ. ಅದೆಲ್ಲ ಸಣ್ಣ ಪುಟ್ಟದ್ರಲ್ಲೇ ನಾವು ಮಾಡ್ಕೊಂಡ್ಬೇಕಾಗತ್ತೆ. ಇದೆಲ್ಲ ನಮ್ಮ ಮನಸ್ಥಿತಿ ಮೇಲೆ ಹೋಗುತ್ತೆ. ಸೊ ನಮ್ಗೆ ಯಾವಾಗ ಆಪರ್ಚುನಿಟಿ ಸಿಗುತ್ತೋ ಅವಾಗೆಲ್ಲ ಮಾಡ್ತಾ ಹೋಗ್ಬೇಕು, ಸಣ್ಣದಾಗ್ಲಿ ದೊಡ್ಡದಾಗ್ಲಿ. ಹೌದು. ನಾನ್ ನಿಮ್ಮಿಬ್ಬರನ್ನ ಇಷ್ಟು ದಿನಗಳ ಕಾಲ ಕರೆದಿದ್ದೇನೆ, ಯಾಕಂದ್ರೆ ನನಗೆ ನಿಮ್ಮ 2-3 ಫ್ಯಾನ್ ಪೇಜಸ್ ಗಳಿಂದ ಇಂಟರ್ವ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕರೀತಾನೆ ಇದ್ರು. ಹೌದೇನೋ. ನನಗೆ ಎಷ್ಟು ಬರುತ್ತೆ ಅಂತಂದ್ರೆ, ಒಂದು ತ್ರಿಮೋಕ್ಷಿದ್ ಬರುತ್ತೆ, ತ್ರಿಭವ್ಯಾದ್ ಬರುತ್ತೆ, ಐಶಿರ್ ಬರುತ್ತೆ. ಇವಾಗ ನಿಮ್ದು ಮಾಡ್ತಾರ, ನೆಕ್ಸ್ಟ್ ತ್ರಿಮೋಕ್ಷಿದ್ ಕೇಳ್ತಾರ, ತ್ರಿಭವ್ಯಾದ್ ಕೇಳ್ತಾರ. ಆಲ್ರೆಡಿ 1-2 ಬಂದಿದೆ. ಆಲ್ ದ ಬೆಸ್ಟ್. ಪರ್ಸನಲ್ ಆಗಿ ನಾನ್ ನೋಡ್ತಾ ಇರ್ಬೇಕಾದ್ರೆ ಐಶಿರ್ ಮಾಡಿ ಅದಾದ ನಂತರ ನಿಮ್ಗೆ ಇಬ್ರಿಗೂ ಒಂದ್ಸಲ ಚಿಟ್ ಚಾಟ್ ಮಾಡಿದೆ, ಅದ್ಯಾವ್ದು ಒಂದು ಆಡಿಟೋರಿಯಂ, ಹೌದು ಹೌದು. ಅಲ್ಲೂ ಕೂಡ ಕಲ್ಪರಕ್ಷಾ event. ಸೇಮ್ ಫೌಂಡೇಶನ್ ಕಲ್ಪರಕ್ಷಾದು. ಕಲ್ಪರಕ್ಷಾ. ಸೊ ಅಲ್ಲೂ ಕೂಡ ಅದನ್ನ ನೋಡ್ಬಿಟ್ಟು ಫುಲ್ ಇಂಟರ್ವ್ಯೂ ಕೊಡಿ, ಒಂದ್ ಸ್ವಲ್ಪ ಟೈಮ್ ಕೊಡಿ, ನಾವು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ. ಸೊ ಬಿಗ್ ಬಾಸ್ ನಂತರ ಸಾಕಷ್ಟು ಫ್ಯಾನ್ಸ್ ಗಳ ಪ್ರೀತಿ ನಿಮ್ಮಿಬ್ಬರಿಗೂ ಸಿಕ್ಕಿದೆ. ಸೊ ಅವರ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ? ವೆರ್ ಬ್ಲೆಸ್ಡ್. ಅಂಡ್ ಅವರಿಂದ ನಾವು ಅಂತಾನೆ ಹೇಳ್ಬೋದು. ಎಸ್. ಯಾಕಂದ್ರೆ ಐಶೀರ್ ಅನ್ನೋದು ನಮ್ಗೆ ಬಿಗ್ ಬಾಸ್ ಅಲ್ಲಿ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್, ಒಬ್ರಿಗೊಬ್ರು ಆಗ್ತಾ ಇದ್ವಿ. ಬಟ್ ಆಚೆ ಬಂದ್ಮೇಲೆ ಅವ್ರ ಫ್ಯಾನ್ ಪೇಜಸ್ ಒಂದು ಕ್ರಿಯೇಟ್ ಮಾಡಿರುವಂತ ಒಂದಷ್ಟು ಪೋಸ್ಟ್ಗಳಿದೆಯಲ್ಲ, ಅದನ್ನ ನೋಡಿ ಇನ್ನಷ್ಟು ನಮ್ಮ ಬಾಂಡ್ ಸ್ಟ್ರಾಂಗ್ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟೊಂದು ಅಭಿಮಾನ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಆದ್ರು, ನನ್ ಕೆಲ್ಸದಲ್ಲಿ ನಾನು ಬಿಸಿ ಆದೆ. ಬಟ್ ಅವ್ರ ಪೋಸ್ಟ್ಗಳನ್ನೆಲ್ಲ ನೋಡಿ, ಹೌದಲ್ವಾ ಶಿಶಿರ್ ಇಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದ ನನ್ನ ಬಿಗ್ ಬಾಸ್ ಅಲ್ಲಿ, ಇವಾಗ ನಾನು ಬಿಸಿ ಆಗ್ಬಿಟ್ರೆ ಹೇಗಪ್ಪ, ಅಟ್ಲೀಸ್ಟ್ ಒಂದ್ಸಲನಾದ್ರೂ ಮೀಟ್ ಮಾಡ್ಬೇಕು, ಈ ತರದೊಂದು ಅನ್ಸಿದೆ, ನನಗಂತೂ ಅನ್ಸಿದೆ. ವಾಟ್ ಅಬೌಟ್ ಯು? ಖಂಡಿತ ಅನ್ಸಿದೆ. ಸೊ ಈ ತರ ಫ್ಯಾನ್ ಪೇಜಸ್ ನಮಗೋಸ್ಕರ ಟೈಮ್ ಕೊಟ್ಟು ಆ ಪೋಸ್ಟ್ನೆಲ್ಲ ಎಡಿಟ್ ಮಾಡಿ, ನಾವು ಅನ್ಕೊಂಡಿರಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಎಡಿಟ್ ಮಾಡ್ತಾರೆ, ಬ್ಯೂಟಿಫುಲ್ ಆಗಿ. ನಮ್ಗೆ ಒಂಥರ ಖುಷಿ ಆಗುತ್ತೆ, ಆ ಕಪಲ್ ಮೇಲೆ ನಮ್ಗೆ ಲವ್ ಆಗುತ್ತೆ ನೋಡ್ತಾ ಇರೋರ್ಗೆ. ಒಂದ್ 2-3 ಫ್ಯಾನ್ ಪೇಜಸ್ಗಳು ಪಾಪ ಏನಾಗೋಯ್ತು, ಯಾವ್ದೋ ಒಂದು ಕಾರ್ಪೊರೇಟ್ ಕಂಟೆಂಟ್ ಗಳಾಗಿ ಪೇಜಸ್ಗಳು ಡಿಲೀಟ್ ಆಗೋಯ್ತು. ಒಂದ್ 3 ಪೇಜ್ ಅನ್ಸುತ್ತೆ ಅಲ್ವಾ, ನಮ್ಗೆ ಗೊತ್ತಿರೋ ಹಾಗೆ. ಬಟ್ ಅವ್ರು ಕುಗ್ಲಿಲ್ಲ. ಅವರು ಬಸ್ ಇನ್ನೊಂದ್ ಪೇಜ್ ಕ್ರಿಯೇಟ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಇನ್ನೊಂದ್ ಪೇಜ್ ಕ್ರಿಯೇಟ್ ಮಾಡೋದು, ಮತ್ತೆ ಅದನ್ನ ಆ ಪೇಜ್ ನ ಬಿಲ್ಡ್ ಮಾಡ್ಕೊಂಡು ಹೋಗೋದು. ಸೊ ಎಷ್ಟು ಪ್ರೀತಿ ಕೊಡ್ತಾರೆ. ನಾವ್ ಏನ್ ಮಾಡಿದೀವಿ ಅವ್ರಿಗೆ ಅಂತ ಇಷ್ಟು ಪ್ರೀತಿ ಕೊಡಕ್ ಸಾಧ್ಯ ಅವರು. ಅಂಡ್ ನಾವು ಮರ್ತೋಗಿರೋ ಡೀಟೇಲ್ಸ್ ಎಲ್ಲ ಅವ್ರು ಮತ್ತೆ ಮತ್ತೆ ನಮಗ್ ಜ್ಞಾಪಿಸ್ತಾ ಇರ್ತಾರೆ. ಕೆಲವೊಂದ್ ಸಿಚುವೇಶನ್ಸ್ ಇರ್ಬೋದು ಬಿಗ್ ಬಾಸ್ ಅಲ್ಲಿ ನಡೆದಿರೋದು, ಅಥವಾ ಹೊರಗಡೆ ನಮ್ಮ ಫ್ಯಾಮಿಲಿ ಬಗ್ಗೆ ಇರ್ಬೋದು. ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿಗೆಲ್ಲ ಅವರು ಪೋಸ್ಟ್ ಹಾಕ್ತಾರೆ. ಸೊ ಅವ್ರದ್ದೇ ನಾನು ರೀಪೋಸ್ಟ್ ಮಾಡ್ತೀನಿ, ಬಿಕಾಸ್ ನನ್ಗೂ ಅಷ್ಟು ಚೆನ್ನಾಗಿ ಎಡಿಟ್ ಮಾಡಕ್ ಆಗಲ್ಲ. ಅದನ್ನೇ ನಾನು ಸ್ಟೋರಿಗೆ ಹಾಕ್ತೀನಿ, ಶೇರ್ ಮಾಡ್ತೀನಿ. ಈಗ ಮೊನ್ನೆ ರಕ್ಷಾ ಬಂಧನ್ ದಿನ ನನ್ನ ಬ್ರದರ್ ಅಂದ್ರೆ ಬ್ರದರ್ ತರ ಇರುವಂತ ಒಬ್ರ ಜೊತೆಗೆ ಪೋಸ್ಟ್ ಹಾಕಿದ್ರು, ಅದನ್ನೇ ನಾನು ರೀಶೇರ್ ಮಾಡಿದೆ. ಸೊ ಈ ಥರದ್ದು ಕೆಲವೊಂದು ನಾವು ಮರ್ತರೂ ಅವ್ರು ಮರೆಯಲ್ಲ. ಅಷ್ಟು ಡೀಟೇಲ್ ಆಗಿ ನಮ್ಮ ಲೈಫ್ನ ಪೂರ್ತಿ ಅರ್ದು ಕುಡಿದ್ಬಿಟ್ಟಿದ್ದಾರೆ ಅವರು. ಸೊ ಆ್ಯಂಡ್ ದೇ ಆಲ್ವೇಸ್ ವಿಶ್ ಅಸ್ ವೆಲ್. ಸೊ ಅದೊಂದು ನಂಗೆ ತುಂಬ ಖುಷಿ. ನಮ್ಗೆ ಯಾರು ಇಲ್ಲ ಅಂತಾನೆ ಅನ್ಸಲ್ಲ. ಅವ್ರು ಅಷ್ಟು ಜನ ಇದಾರಲ್ಲ, ಯುನೋ ದೇ ಆಲ್ವೇಸ್ ವಿಶ್ ಯು ವೆಲ್. ನೀವು ಪ್ರತಿ ಹೆಜ್ಜೆ ಇಡೋದನ್ನು ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ಅಂತಾನೆ ಇರುತ್ತೆ. ಇನ್ನೊಂದು ಮಜಾ ಏನು ಗೊತ್ತಾ, ನೆಗೆಟಿವ್ ಕಮೆಂಟ್ಸ್ ಅಂದ್ರಲ್ಲ, ನಮ್ಮ ಬಗ್ಗೆ ಅವ್ರು ಸ್ಟ್ಯಾಂಡ್ ತಗೋತಾರೆ. ಯಾರು ಕಮೆಂಟ್ ಹಾಕ್ತಾರ ಕೆಳಗಡೆ ಬಂದಿರುತ್ತೆ, ಫಸ್ಟ್ ನಿಂದೋಗಿ ನೀನ್ ನೋಡ್ಕೊಂತ. ಸೊ ಅದೊಂದು ಖುಷಿ. ಸೊ ಇವೆಲ್ಲ ಅಂಡ್ ಸಪರೇಟ್ ಫ್ಯಾನ್ ಪೇಜಸ್, ಐಶೂರ್ ಬಿಟ್ಟು ಸಪರೇಟ್ ಫ್ಯಾನ್ ಪೇಜಸ್. ಈಗ ಐಶು ಫ್ಯಾನ್ ಪೇಜಸ್ ನನ್ ಪೋಸ್ಟ್ ಹಾಕ್ತಾರೆ, ನನ್ ಫ್ಯಾನ್ ಪೇಜಸ್ ಐಶು ಪೋಸ್ಟ್ ಹಾಕ್ತಾರೆ. ಸೊ ಇವರೆಲ್ಲ ಒಂದು ಫ್ಯಾಮಿಲಿ ಮಾಡ್ಕೊಂಡು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಚಾಟ್ ಮಾಡ್ತಾರೆ ಸಂಜೆ. ಅದ್ ನೋಡೋದೇ ಮಜಾ ನನ್ಗೆ. ಆ ಗ್ರೂಪ್ ಅಲ್ಲಿ ತಿಂಡಿ ಆಯ್ತಾ, ಕಾಫಿ ಆಯ್ತಾ, ನಿಮ್ ಎಕ್ಸಾಮ್ ಹೆಂಗ್ ನಡೀತು, ನಾಳೆ ಆಲ್ ದಿ ಬೆಸ್ಟ್ ನಿಮ್ ಎಕ್ಸಾಮ್ಸ್ಗೆ. ಅವರೇ ಒಂದು ಫ್ಯಾಮಿಲಿ ತರ ಆಗೋಗಿದ್ದಾರೆ. ನಾನು ಯಾವಾಗ್ಲೂ ನೋಡ್ತಿರ್ತೀನಿ, ಅವ್ರಿಗೆ ಗೊತ್ತಿಲ್ಲ, ನಾನು ಚಾಟ್ಸ್ ಪೂರ್ತಿ ಅಬ್ಸರ್ವ್ ಮಾಡ್ತಿರೋ ಅವ್ರು ಏನೇನ್ ಮಾತಾಡ್ತಾರೆ. ಅಂಡ್ ಇನ್ನೊಂದೇನಂದ್ರೆ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದ್ರೆ, ಯೂಟ್ಯೂಬ್ ನಮ್ದು ಬ್ಲಾಗ್ಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಯಾವತ್ತೋ ಒಂದು ಹಿಂದಿನ ತಿಂಗಳು ಅವ್ರು ಯಾವ್ದೋ ಒಂದು ಹ್ಯಾಟ್ ಹಾಕೊಂಡಿರ್ತಾರೆ,
ಅದೇ ಹ್ಯಾಟ್ನ ನಾನು ಇವತ್ತೇನಕ್ಕೋ ಹಾಕೊಂಡಿರ್ತೀನಿ ಒಂದ್ ತಿಂಗಳಾದ್ಮೇಲೆ, ಇದು ಐಶೋ ಅವ್ರು ನೋಡಿ ಶಿಶಿರ್ ಅವ್ರ ಹ್ಯಾಟ್ ಹಾಕೊಂಡಿದ್ದಾರೆ, ಶಿಶಿರ್ ನೋಡಿ ಐಶೋ ಅವ್ರ ಸ್ಪೆಕ್ಸ್ ಹಾಕೊಂಡಿದ್ದಾರೆ, ಈ ತರದೊಂದಷ್ಟು ಇಟ್ಸ್ ವೆರಿ ಕ್ಯೂಟ್. ಆನ್ ದ ಹೋಲ್ ಲವ್ ಯು ಗೈಸ್. ಲವ್ ಯು ಲಾಟ್ಸ್ ತುಂಬಾ ಆಫ್ ಪ್ರೀತಿ. ಸೊ ನಿಮ್ಮ ಮೇಲೊಂದು 2 ಕ್ಯಾಮ್ರಾ ಸೆಟ್ ಮಾಡಿದ್ದಾರೆ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ಗೆ ತ್ರಿಮೋಕ್ಷಿ ಲೈಕ್ ಮೋಕ್ಷಿತಾ ಅವ್ರ ಎಂಟ್ರಿ ಕೊಟ್ಟಿರೋ. ಹೌದೌದು. ಸೊ ತ್ರಿಮೋಕ್ಷಿ ಅಂದ್ರೆ 3 ಮೋಕ್ಷಿರ್. ತ್ರಿಮೋಕ್ಷಿಲಿ 3 ಒಂಚೂರು ಆ ಕಡೆ ತೆಗೆದು ಮೋಕ್ಷಿ ಈ ಕಡೆ ಇರ್ಲಿ. ಐ ಮೋಕ್ಷಿರ್. ಐ ಮೋಕ್ಷಿ. Yes. ಸೊ ಮೋಕ್ಷಿತಾ ಅವ್ರ ಬಗ್ಗೆ ಹೇಳೋದಾದ್ರೆ ಫ್ಯಾಂಟಾಸ್ಟಿಕ್ ಸೋಲ್. ಅಂದ್ರೆ ಗಟ್ಟಿಗಿತ್ತಿ, ನೇರ ನುಡಿ, ಸತ್ಯ ನುಡಿ, ಅವಳೇನೇ ಇದ್ರು ಡೈರೆಕ್ಟ್ ಹಿಟ್. ಸೊ ಆ ಥರ ವ್ಯಕ್ತಿತ್ವ ನಮಗೆ ತುಂಬಾ ಇಷ್ಟ ಆಗಿದ್ದು ಬಿಗ್ ಬಾಸ್ ಅಲ್ಲಿ. ಅಂಡ್ ನಮ್ಮ 3 ಜನದ ಬಾಂಡಿಂಗ್ ತುಂಬಾ ನಮ್ಮಿಬ್ರದ್ದು ಹೆಂಗೆ ಆರ್ಗ್ಯಾನಿಕ್ ಆಯ್ತು, ನಮ್ಮ 3 ಜನದ ಬಾಂಡು ಅಷ್ಟೇ ಆರ್ಗ್ಯಾನಿಕ್ ಆಗಿ ಬೆಳೆದಂಥದ್ದು. ಹೊರಗಡೆ ನಾವಿಬ್ರು ಹೊರಗಡೆ ಬಂದಾಗ ಮೋಕ್ಷಿ ಗೆಲ್ಬೇಕು ಅಂತ ತುಂಬಾ ಮನಸ್ಫೂರ್ತಿಯಾಗಿ ಬಯಸ್ತವ್ರು ನಾವಿಬ್ರು. ಸೊ ಅವಳು ಅದನ್ನ ಹೊರಗಡೆ ಬಂದಾಗ ಅಕ್ನಾಲೇಜ್ ಮಾಡಿದ್ಲು. ಆ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಯ್ತು. ತುಂಬಾ ಟ್ರಾವೆಲ್ ಮಾಡಿದ್ವಿ ಒಟ್ಟಿಗೆ. ಅಂಡ್ ಆ ಬಾಂಡ್ ಯಾವತ್ತೂ ಅಷ್ಟೇ ಚೆನ್ನಾಗಿರ್ಬೇಕು, ಇರುತ್ತೆ ಅಂತ ನಮ್ಮ ಆಶೆ ಅಷ್ಟೇ. ಸೇಮ್ ಥಿಂಗ್. ಶಿಶಿರ್ ಎಲಿಮಿನೇಟ್ ಆಗಿ ಹೋದಾಗ ಬಿಗ್ ಬಾಸ್ ಇಂದ ಅವಾಗ ನಂದು ಮೋಕ್ಷಿದು ಬಾಂಡಿಂಗ್ ಇನ್ನೂ ಗಟ್ಟಿ ಆಯ್ತು, ಜಾಸ್ತಿ ಆಯ್ತು. ಸೊ ಅವಾಗ್ಲಿಂದ ಐ ಆಲ್ವೇಸ್ ಅಡಾರ್ಡ್ ಹರ್. ಯಾಕೆಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾಳೆ, ಯಾರ ಹಿಂದೆನೂ ಬಂದ್ ಮಾತಾಡಲ್ಲ, ಆತರ ಏನೂ ಇಲ್ಲ. ಒಂದಷ್ಟು ಕನ್ಫ್ಯೂಷನ್ಸ್ಗೆ ಒಳಗಾಗಿದ್ಲು, ಆ ಟೈಮಲ್ಲಿ ನಮ್ಮ ಹತ್ರ ಬಂದ್ ಹೇಳ್ಕೊಂಡ್ಲು. ಸೊ ಅವಾಗಿಂದ ನಮ್ 3 ಜನದ್ದು ಬಾಂಡಿಂಗ್ ಜಾಸ್ತಿ ಆಯ್ತು. ಸೊ ಐ ಲೈಕ್ ಹರ್ ಫಾರ್ ವಾಟ್ ಶಿ ಇಸ್. ತುಂಬಾ ಸ್ಟ್ರಾಂಗ್, ತುಂಬಾ ನೇರವಾಗಿ ಎಲ್ಲ ಮಾತಾಡ್ತಾರೆ. ಸೊ ಅದು ನನಗೆ ಅವಳ ಬಗ್ಗೆ ತುಂಬಾ ಇಷ್ಟ. ಚೈತ್ರಾ ಅವ್ರ ಬಗ್ಗೆ, ಚೈತ್ರಾ ಅವ್ರ ಮದ್ವೆಗಂತೂ ಹೋಗಿಲ್ಲ, ಅಣ್ಣ ಅಣ್ಣ ಅಂತ ಕರಿತಿದ್ರು. ರಕ್ಷಾಬಂಧನ್ಗೆ ಕಾಲ್ ಮಾಡಿ ವಿಶ್ ಮಾಡಿದ್ರ ಅಂತ? ರಕ್ಷಾಬಂಧನ ಕಾಲ್ ಮಾಡಿ ವಿಶ್ ಮಾಡಿ, ಮನೆ ಅಡ್ರೆಸ್ ತಗೊಂಡು ರಾಖಿ ಕಳಿಸ್ತೀನಿ ಅಂತ ಹೇಳಿ ಎಲ್ಲವೂ ಆಗಿದೆ. ಆಕ್ಚುಲಿ ಚೈತ್ರಾ ಮದ್ವೆಗೆ ನಮ್ ಡೇಟ್ ಕನ್ಫ್ಯೂಸ್ ಆಗೋಯ್ತು ನಮ್ಗೆ. ನಾವು 5th ಅನ್ಕೊಂಡು ಅದು ಹೆಂಗ್ ಫಿಕ್ಸ್ ಆಯ್ತು ತಲೆ ಗೊತ್ತಿಲ್ಲ. 5ನೇ ತಾರೀಕು ಮದ್ವೆ ಮುಗಿಸ್ಕೊಂಡು 7ನೇ ತಾರೀಕು ನಾವು ಫ್ಲೈಟ್ ಹತ್ತೋಣ ಅನ್ಬಿಟ್ಟು ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೆ. ನಾವು ಅಜರ್ಬೈಜಾನ್ ಹೋಗಿದ್ವಿ. 9ನೇ ತಾರೀಕು ಮದ್ವೆ ಅನ್ನೋದು ನಮ್ಗೆ ತಲೆಲೇ ಇಲ್ಲ. ಸೊ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಸೆಟ್ ಹೋಗಕ್ ಮುಂಚೆ ಚೈತ್ರಂಗ್ ಫೋನ್ ಮಾಡಿ ಹಿಂಗಾಯ್ತು ಅಂತ ಹೇಳಿದಾಗ 9ನೇ ತಾರೀಕಣ್ಣ ಮದ್ವೆ ಅಂದ್ಲು. ತುಂಬಾ ಟ್ರೈ ಮಾಡ್ಬಿಟ್ಟಿದ್ದೀನಿ ನಾನು, ಸಿಕ್ಕಾಬಾಳೆ ಟ್ರೈ ಮಾಡಿದೆ ರೀಶೆಡ್ಯೂಲ್ ಮಾಡೋದಕ್ಕೆ. ಇನ್ನೊಂದು 60,000 ಎಕ್ಸ್ಟ್ರಾ ಬೀಳ್ತಾ ಇತ್ತು ರೀಶೆಡ್ಯೂಲ್. ಸರಿ ಆಯ್ತು, ಅದನ್ನು ಕೊಟ್ಬೋಣ ಅನ್ಕೊಂಡು ಪ್ಲಾನ್ ಮಾಡಿದ್ವಿ, ಬಟ್ ಆಗ್ಲಿಲ್ಲ, ರೀಶೆಡ್ಯೂಲ್ ಆಗ್ಲಿಲ್ಲ. ಸೊ ನನ್ನ ಕಡೆಯಿಂದ, ಆಮೇಲೆ ನಮ್ಮ 3 ಜನದ ಕಡೆಯಿಂದ ತುಂಬಾ ಟ್ರೈ ಮಾಡಿದ್ವಿ, ಹೋಗಕ್ಕಾಗ್ಲಿಲ್ಲ. ಅದ್ರ ಬಗ್ಗೆ ತುಂಬಾ ಬೇಜಾರಿದೆ, ಸಿಕ್ಕಾವಡೆ ಬೇಜಾರಿದೆ ಇವತ್ತು. ಅದಾದ್ಮೇಲೆ ಅವಳಿಗೆ ಸಿಗಕ್ಕೂ ಆಗ್ಲಿಲ್ಲ, ಅವಳು ಬಿಸಿ ಆದ್ಲು, ನಾವು ಬಿಸಿ ಆದ್ವಿ. ಬಟ್ ರಕ್ಷಾಬಂಧನಕ್ಕೆ ಫೋನ್ ಮಾಡಿದ್ಲು, ಹ್ಯಾಪಿ ರಕ್ಷಾಬಂಧನ ಅಣ್ಣ, ಚೆನ್ನಾಗಿರೋಣ ಅಂತೆಲ್ಲ ಫೋನ್ ಮಾಡಿ ವಿಶ್ ಮಾಡಿ ರಾಖಿ ಕಳಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ಲು. ಓಕೆ. ಬಿಗ್ ಬಾಸ್ ನಂತರ ಒಟ್ಟೊಟ್ಟಿಗೆ ಅಂತ ನೀವಿಬ್ರು ಕಾಣಿಸ್ಕೊಳ್ತಿದ್ರ. ನಿಮ್ಮ ಫ್ರೆಂಡ್ಶಿಪ್ ಕೂಡ ಆಗಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮೂಲಕ ನೋಡ್ತಾ ಇರ್ತೀವಿ. ಸೊ ನೀವಿಬ್ರು ಬಿಗ್ ಬಾಸ್ ನಂತರ ಮೋಕ್ಷಿತಾ ಅವರನ್ನ ಬಿಟ್ಟು ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಅಂತ? ರಂಜಿತ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ರಂಜಿತ್, ಸುರೇಶ್ ಅಣ್ಣ. ಮದ್ವೆಗೆ ಯಾಕೆ ಬಂದಿಲ್ಲ ನೀವು? ಅಜರ್ಬೈಜಾನ್ ಅಲ್ಲಿ ಅಲ್ಲೇ ಇದ್ವಿ, 2 ಮದ್ವೆ ಹಂಗೆ ಮಿಸ್ ಆಗಿದೆ. ಎಂಗೇಜ್ಮೆಂಟ್ ಹೋಗಿದ್ವಿ, ಎಂಗೇಜ್ಮೆಂಟ್. ಬಟ್ ಅವ್ರ ಮದ್ವೆಗೆ ಹೋಗಕ್ಕಾಗಿಲ್ಲ. ಚೈತ್ರಂದು, ರಂಜಿತ್, ಸುರೇಶ್ ಅಣ್ಣ ಟಚ್ ಅಲ್ಲಿ ಇದಾರೆ. ಮಂಜಣ್ಣ ಒಂದಷ್ಟು ಸಲ ಕಾಲ್ ಮಾಡಿ, ಮಂಜಣ್ಣ ಟಚ್ ಅಲ್ಲಿ ಇದ್ದಾರೆ. ಧನು ಟಚ್ ಅಲ್ಲಿ ಇದ್ದಾರೆ. ಚೈತ್ರ ಅವರು ನನ್ಗೆ ಕಾಲ್ ಮಾಡ್ತಾರೆ ಅವಾಗ. ಚೈತ್ರ, ಧನು ಮತ್ತೆ ನಾನು ಒಂದು ಶೋನು ಮಾಡಿದ್ವಿ. ಅಂಡ್ ಹನುಮಂತು ಅವಾಗ ಇನ್ಸ್ಟಾಗ್ರಾಮ್ ಅಲ್ಲೇ ಅವ್ರದ್ದೆಲ್ಲ ಮೆಸೇಜ್ಗಳು, ಒಂದಷ್ಟು ಕಾಮಿಡಿ ಮಾಡಿರೋದೆಲ್ಲ ನನ್ನ ಜೊತೆಗೆ ಅವಾಗ ಅವರು ಪೋಸ್ಟ್ ಹಾಕ್ತಾ ಇರ್ತಾರೆ. ಹನುಮಂತು. ರಜತ್ ಟಚ್ ಅಲ್ಲಿ ಇದ್ದಾರೆ. ರಜತ್ ಬರ್ಡೇಗೆಲ್ಲ ಹೋಗಿದ್ವಿ. ರಜತ್ ಟಚ್ ಅಲ್ಲಿ ಇದ್ದಾರೆ. ಈಗ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಅನ್ನೋದಕ್ಕಿಂತ ಒಂದು ಟಾಸ್ಕ್ ಅಂತ ಅನ್ಕೋಬಹುದು. ಕಣ್ಣಿಗೆ ಬಟ್ಟೆ ಕಟ್ತೀವಿ, ಒಂದಷ್ಟು ಥಿಂಗ್ಸ್ ಕೊಡ್ತೀವಿ, ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಫನ್ ಎಲಿಮೆಂಟ್ಸ್ ಅಂತ. ಫಸ್ಟ್ ಯಾರು ಇದ್ ಮಾಡ್ತೀರಾ? ಅವ್ರಿಗೆ ಕಟ್ಟಿ. ಓಕೆ, ರೆಡಿ, ಕಮಾನ್. ಯು ಡೋಂಟ್ ನೀಡ್ ಎನಿ ಹ್ಯಾಂಡ್ಸ್. ಫಸ್ಟ್ ಕೊಡ್ಲಾ? ತಗೊಂಬ. ಅಯ್ಯೋ, ಇದನ್ನ ಯಾರಾದ್ರೂ ಮರೆಯಕ್ಕಾಗತ್ತಾ? ಅವತ್ತು ನಾನೇ ಕೊಟ್ಟೆ. ಆಗಲ್ಕಾಯಿ. ಅಯ್ಯೋ, ಕಂಡಿಟ್ಬಿಟ್ರಲ್ಲ. ಓಕೆ, ನಾನ್ ನೋಡಿ ಹಿಂಗೆ ಇಟ್ಕೊಂಡು. ಹುಷಾರು, ಇದೊಂದು ಸ್ವಲ್ಪ ಚುಚ್ಚುತ್ತಿದ್ದು. ಚುಚ್ಚುತ್ತೆ. ಫಸ್ಟ್ ಇಡು, ಓವರ್ ಆಕ್ಟಿಂಗ್. ಹೀರೆಕಾಯಿ. ಅಯ್ಯೋ ರಾಮ, ಏನು? ಬದನೆಕಾಯಿ, ಲಾಂಗ್ ಬದನೆಕಾಯಿ, ವಾಂಗಿ ಬಾತಿಗೆ ಯೂಸ್ ಮಾಡ್ತಾರಲ್ಲ. ಇವರು ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ನೀವು ಅವ್ರಿಗೆ ತಗೊಳಕ್ ತರಕಾರಿ ಕೊಟ್ಬಿಟ್ಟು ಕಂಡಿಡಿದ್ರಿ ಅಂದ್ರೆ ಕಂಡಿಡಿದೇ ಇರ್ತಾರೆ. ಆಗಿಲ್ಲ ಇದು ಅಂತ. ಸರಿ, ನಂಗೆ ಕಾಣಿಸ್ತಾ ಇಲ್ಲ, ಹಿಂಗೆ ಗೆಸ್ ಮಾಡ್ತೀನಿ. ಕೊಡಿ. ತಗೋ. ನಿನ್ ಕೈ.
ಇದನ್ನು ಕಟ್ ಮಾಡಿ ಮಸಾಲೆ ಮಾಡ್ತೀನಿ. ಇದು ಗ್ರೇಪ್ಸಾ? ಗ್ರೇಪ್ಸ್. ಹೌದು, ಗ್ರೇಪ್ಸ್. ಗ್ರೇಪ್ಸಾ? Yeah. ಪಕ್ಕನಾ? Yeah. ಫೈನಲ್ ಕಾಲ್. ಕ್ಯಾಮ್ರಾ ತೋರಿಸಿ ಗ್ರೇಪ್ಸ್ ಅಂತ ತೋರಿಸಿ, ಕ್ಯಾಮ್ರಾಗೆ ತೋರಿಸಿ. ಏನದು? ಇದು ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಹಣ್ಣು ತಿಂದು ನೋಡ್ಬೋದಲ್ಲ ಹಿಂಗಿರುತ್ತೆ ಅಂತ ಒಂದ್ಸತಿ ತಿಂದು ನೋಡು. ಓ ಇಲ್ಲ, ಮೇ ಬಿ ಇಟ್ ಇಸ್ ನೇರಳೆ ಹಣ್ಣು ಆಲ್ಸೋ. ಅದೇ ತಿಂದು ನೋಡು, ಹಣ್ಣೆ ತಾನೆ, ತಿಂದು ನೋಡು. ಅಯ್ಯಯ್ಯೋ, ತೊಂಡೆಕಾಯಿ 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 ತೊಂಡೆಕಾಯಿ. ನಾನು ತುಂಬಾ ಬೇಗ ಹೇಳ್ಬಿಟ್ಟೆ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬಿಟ್ಟೆ. ತೊಂಡೆಕಾಯಿ. ಎಸ್ 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 ತೊಂಡೆಕಾಯಿ. ಓಕೆ ಓಕೆ, ಫೈನಲಿ ಐಶ್ವರ್ಯ ಅವ್ರದ್ದು ವರ್ಷನ್ ಮುಗೀತು. ಲಾಸ್ಟ್ ಅಲ್ಲಿ ಒಂದೆರಡು ಇಷ್ಟೇನಾ? ಅಷ್ಟೇ, ಸಾಕು. ಟೈಮ್ ಇಲ್ಲ ಅಂತಿದ್ರಲ್ಲ ಪಾಪ, ಅದಕ್ಕೆ. ಸಾಕು. ಈಗ ಶಿಶಿರ್ ಅವ್ರದ್ದು. ಓಕೆ. ಶಿಶಿರ್ ಅವ್ರ ಬಟ್ಟೆ. ಛೇ, ಹೌ ಡಿಡ್ ಐ ಮಿಸ್ ದ ಲಾಸ್ಟ್ ಒನ್? ಓಕೆ, ರೆಡಿನಾ? ನೋಡೋಣ. ಇದು ನಾವು ಆಟ ಆಡಕ್ಕೆ ಯೂಸ್ ಮಾಡ್ತೀವಿ. ಆಟ ಆಡಕ್ಕೆ ಯೂಸ್ ಮಾಡ್ತೇವೆ. ಸೀತಾಫಲ ತಗೋ. ನಾನು ಅದೇನು ಆಟ ಆಡಕ್ಕೆ ಯೂಸ್ ಮಾಡ್ತೇನೆ ನಂಗೆ ಗೊತ್ತಿಲ್ಲ. ಕಾಣಿಸ್ತಿದ್ಯಾ ಅಂತ ಡೌಟ್ ನಂಗೆ. ಆ ಕಡೆ ತಿರ್ಕೋ. ಕೊಡಮ್ಮ. ಇದು ಸಿಂಬಾ ಆಟ ಆಡುತ್ತಿದ್ರಲ್ಲ. ಡ್ರ್ಯಾಗನ್ ಫ್ರೂಟ್ ತಗೋ. ಕರೆಕ್ಟಾ? ಎಷ್ಟು ಬೇಗ ಬೇಗ ಹೇಳ್ತಾ ಇದ್ದಾನೆ. ಯೋ ಬೋರಿಂಗ್. ಇದು ಆಕ್ಚುಲಿ ದ್ರಾಕ್ಷಿ ಅಂದ್ರೆ ಅಲ್ವಾ? 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 ಅಲ್ಲ ಅಲ್ವಾ? ಅಲ್ಲ, ಕರೆಕ್ಟ್ ಒಂದೇ. ಯಾವ ದ್ರಾಕ್ಷಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಯಾವ ದ್ರಾಕ್ಷಿ ಬಿಳಿ ಅಂತ. ದ್ರಾಕ್ಷಿನ ಕಪ್ಪು ದ್ರಾಕ್ಷಿನ? ತಿನ್ಬೋದಾ? ತಿನ್ನೋಂಗಿಲ್ವಂತೆ. ಬಟ್ ಯಾವ ದ್ರಾಕ್ಷಿ ಅಂತ ಗೊತ್ತಾಗ್ಬಿಡುತ್ತೆ ತಿಂದ್ರೆ. ಆ ಕಡೆ ತಿರ್ಕೋ, ತಿನ್ಬಾರ್ದು. ಅಂದ್ರೆ ಯೂಶಲಿ ಕಪ್ಪು ದ್ರಾಕ್ಷಿ ಒಂದ್ ಸ್ವಲ್ಪ ಸಾಗಿ ಇರುತ್ತೆ. ನನ್ನ ಪ್ರಕಾರ ಹಸಿರು ದ್ರಾಕ್ಷಿ ಅನ್ಸುತ್ತಿದ್ದು. ಹಸಿರು ದ್ರಾಕ್ಷಿ ಅಲ್ಲ, ಅದೇ ಬಿಳಿ ದ್ರಾಕ್ಷಿ. ಬಿಳಿ ದ್ರಾಕ್ಷಿ ಹೊಸದೇ ಕಂಡಿಡ್ಬಿಟ್ರು ದ್ರಾಕ್ಷಿನ. ಅಲ್ವಾ? ಹೊಸ ತಳಿ. ನೇರಳೆ ಹಣ್ಣು ಅಲ್ಲ, ಕರೆಕ್ಟಾ? ಇದು ಇಂಪೋರ್ಟೆಡ್ ಗ್ರೇಪ್ಸ್. ಇದು ಹಂಗಂದ್ರೆ ಕೆಂಪಿರುತ್ತಾ? ಇವಾಗ ತಿನ್ಬೋದು ನೀನು. ತಿನ್ ನೋಡಿ. ಇಂಪೋರ್ಟೆಡ್ ಗ್ರೇಪ್ಸ್ ಹೆಂಗಿದೆ ಅಂತ ಹೇಳ್ಬೇಕು. ಓ ಹೌದಾರ? ತೊಂಡೆಕಾಯಿನ ನಾ ಮತ್ತೆ ಕೊಟ್ಟಿದ್ದು. ಎಕ್ಸಾಕ್ಟ್ಲಿ. ಇಂಪೋರ್ಟೆಡ್ ತೊಂಡೆಕಾಯಿ ಹೆಂಗಿದೆ? ಆಯ್ತು, ಹಾಕು, ಆಯ್ತಿದು. ಅದೇನಾ? ನೆಕ್ಸ್ಟ್. ಇದು ನಂಗೆ ತುಂಬಾ ಇಷ್ಟ. ಇದು ಮೇಕಪ್ದು. ನೀವೆಲ್ಲ ಹೇಳ್ಕೊಡ್ತಿದ್ರ, ನೀವು ಅಲ್ಲೇ ನಾನು ಇಟ್ಕೊಡ್ತಾ ಇಲ್ಲಪ್ಪ. ಓಕೆ, ನೆಕ್ಸ್ಟ್. ಇದು ನೀನು ಡೈಲಿ ಯೂಸ್ ಮಾಡ್ತೀಯ. ಡೈಲಿ ಯೂಸ್ ಮಾಡ್ತೀನ? ಆ ಕಡೆ ತಿರ್ಕೊಬೇಕು. ಡೈಲಿ ಯೂಸ್ ಮಾಡ್ತೀನಿ. ಏನು ಓಪನ್ ಆಗ್ತಿಲ್ಲ, ಕ್ಲೋಸು ಆಗ್ತಿಲ್ಲ. ಏನಿಗೆ ಓಪನ್ ಆಗುತ್ತೆ? ಅದಿರೋದೇ ಅಷ್ಟು. ಸ್ಮೆಲ್ ನೋಡು. ಪರ್ಫ್ಯೂಮ್ ಥರ. ಪರ್ಫ್ಯೂಮ್ ಥರನ? ಇದು ಎಲ್ಲಿಂದ ಬರುತ್ತೆ ಪರ್ಫ್ಯೂಮ್ ಇದರಲ್ಲಿ? ಪರ್ಫ್ಯೂಮ್ ಥರ ಅಂದಿದ್ದು, ಪರ್ಫ್ಯೂಮ್ ಅಂತ ಹೇಳಿಲ್ಲ. What is this? ಓ ಮೈಕ್ ಅಲ್ಲ, ತಪ್ಪುತ್ರ. ಬ್ಲೂಟೂತ್ ಮೈಕ್ ತಪ್ಪುತ್ರ. ಅಲ್ಲ, ತಪ್ಪುತ್ರ. ರಾಂಗ್ ಆನ್ಸರ್. ಇದ್ರದ್ದು ಇದೆ, ಇದು ಕೇಸ್. ನಿಮ್ಮ ಉತ್ತರ ತಪ್ಪು. ಮೈಕ್ ಕೇಸ್. ಯಾ, ಎಕ್ಸಾಕ್ಟ್ಲಿ. ಹಾ, ಓಕೆ, ಇನ್ನೊಂದಿದೆ, ಲಾಸ್ಟ್ ಒನ್. ಟಿಶ್ಯೂ ಬಾಕ್ಸ್. ಇದು ನಾನು ಎಕ್ಸ್ಟ್ರಾ ಕೊಟ್ಟಿದ್ದು ಅಷ್ಟೇ. ಬಿಚ್ ಓಪನ್ ಮಾಡ್ಬೋದು. ಓಕೆ, ಎಲ್ಲ ಸರಿ ಉತ್ತರಗಳನ್ನು ಕೊಟ್ಟಿರುವ ಶಿಶುಶಾಸ್ತ್ರಿ ಅವರಿಗೆ ನನ್ನ ಕಡೆಯಿಂದ ಒಂದು ಉಡುಗೊರೆ. ಡ್ರ್ಯಾಗನ್ ಫ್ರೂಟ್. ಎಲ್ಲ ಇಂಟ್ ಕೊಟ್ಬಿಟ್ರು, ನಾವು ಆಟಾಡ್ತೀವಿ ಅಂದ್ರೆ ಅವ್ರು ನೋಡ್ಬಿಟ್ರು. ಆಮೇಲೆ ಸಿಂಬು ಆಟ, ನಿಮ್ಮ ಪಪ್ಪಿ ಅನ್ಸುತ್ತೆ. ನಾನು ಸುಮ್ನೆ ಹೇಳಿದ್ದು, ಸಿಂಬಾ ಇದ್ರಲ್ಲಿ ಆಟ ಆಡ್ತಾನ ಅಲ್ವಾ? ಇದ್ರಲ್ಲಿ ಆಟ ಆಡ್ತಾನ, ನಾನು ಇದ್ರಲ್ಲಿ ಆಟ ಆಡ್ತೀನ. ಥ್ಯಾಂಕ್ ಯು ಸೊ ಮಚ್. ತುಂಬಾನೇ ಖುಷಿ ಆಯ್ತು ಇಷ್ಟೊತ್ತು ಒಂದಷ್ಟು ಮಾತಾಡಿ. ಈಗ ಬಿಗ್ ಬಾಸ್ ಆಯ್ತು, ಅದೆಲ್ಲ ಆಯ್ತು. ಲೈಫಲ್ಲಿ ನಾವೇನಾದ್ರೂ ಸಮಥಿಂಗ್ ಅಚೀವ್ ಮಾಡಬೇಕು ಅಂತಂದಾಗ ಫೈನಾನ್ಷಿಯಲ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರ ಲೈಫಲ್ಲಿ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂದ್ರೆ ಒಂದಷ್ಟು ಸೇವಿಂಗ್ಸ್ ಆಗಿರ್ಬೋದು,
ನಾವೇನಾದ್ರು ನೆಕ್ಸ್ಟ್ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ, ಹೀಗೆ ಮೈಕ್ರೋ ಸೀರೀಸ್ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಏನೆಲ್ಲ ಇಟ್ಕೊಂಡಿದ್ದೀರಾ ಅಂತ? ನನಗೆ ಒಂದು ಆಸೆ ಇದ್ದಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಅಂತಲೇ ಆಸೆ ಇದ್ದಿದ್ದು. ಸೊ ಅದ್ರ ನಿಟ್ಟಿಗೆ ಒಂದಷ್ಟು ಸೇವಿಂಗ್ಸ್ ನಡೀತಾ ಇದೆ. ಬರೋ ಪ್ರಾಜೆಕ್ಟ್ಸ್ಗಳೆಲ್ಲ ದೇವ್ರ ದಯೆಯಿಂದ ಒಂದು ಒಳ್ಳೆ ರೆಸ್ಪೆಕ್ಟಬಲ್ ಅಮೌಂಟ್ ಕೊಟ್ಟೆ ನಮ್ಮನ್ನು ಕರೆಸ್ಕೊತಾ ಇದ್ದಾರೆ. ಸೊ ಹಾಗಾಗಿ ಡೌನ್ ದ ಲೇನ್, ಒಂದು 2 ವರ್ಷ ಡೌನ್ ದ ಲೇನ್ ಒಂದು ಫುಲ್ ಫ್ಲೆಡ್ಜ್ಡ್ ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಸೀರಿಯಲ್ಸ್ ಅಥವಾ ಈ ಥರ ಮೈಕ್ರೋ ಡ್ರಾಮಾಸ್ ಅಥವಾ ಈ ಥರ ರಿಲೇಟೆಡ್ ಯಾವ್ದಾದ್ರು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಅಂತ ತಲೆಯಲ್ಲಿದೆ. ಆ್ಯಂಡ್ ಐಶು ಕೂಡ ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾವಿಬ್ಬರು ಸೇರಿಕೊಂಡೇ ಒಂದು ಸೀರಿಯಲ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಸೀರೀಸ್ ಪ್ರೊಡಕ್ಷನ್ ಆಗಿರ್ಬೋದು, ಈ ಥರ ಮಾಡಬೇಕು ಅಂತ ಒಂದಷ್ಟು ಸೇವಿಂಗ್ಸ್ ನಮ್ಮ ಕಡೆಯಿಂದ ಆಗ್ತಾ ಇದೆ. ಆ್ಯಂಡ್ ನಮ್ಮ ಬಿಲ್ಸ್ನ ನಾವು ಪೇ ಮಾಡ್ತಿದ್ವಿ ಸರ್. ಅದ್ರ ಬಗ್ಗೆ ತುಂಬ ಖುಷಿ ಇದೆ ನಿಜವಾಗ್ಲೂ. ಸೊ ಇವ್ರು ಹೇಳಿದಕ್ಕೆ ನನ್ನ ಲೈಫಲ್ಲಿ ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಒಂದು ಸ್ವಲ್ಪ ಕಾಂಟ್ರಡಿಕ್ಟ್ರಿ ಇದೆ. ಬಿಕಾಸ್ ನಾನು ತುಂಬ ಪ್ಲಾನಿಂಗ್ ಮಾಡಲ್ಲ. ಫ್ಯೂಚರ್ ಪ್ಲಾನಿಂಗ್ ಅಂತ ನಂದು ಜಾಸ್ತಿ ಇಲ್ಲ. ಫಿನಾನ್ಷಿಯಲ್ ಆಸ್ಪೆಕ್ಟಲ್ಲೇ ಅಲ್ಲ, ಯಾವುದ್ರಲ್ಲೂ ಇಲ್ಲ ನಂದು ಜಾಸ್ತಿ ಮುಂದಾಲೋಚನೆ ಇಲ್ಲ. ಬಿಕಾಸ್ ನಾನು ಇವತ್ತಿನಲ್ಲಿ ನಂಬೋಳು, ಇವಾಗಿನಲ್ಲಿ ನಂಬೋಳು ಅಷ್ಟೇ. ಐ ಬಿಲೀವ್ ಇನ್ ದ ಪ್ರೆಸೆಂಟ್. ನಾನು ಫ್ಯೂಚರ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಸೊ ಹಾಗಾಗಿ ಸೇವಿಂಗ್ಸ್ ಅನ್ನೋದಕ್ಕಿಂತ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಕೆಲಸಕ್ಕೆ ತುಂಬ ಬೆಲೆ ಕೊಡ್ತೀನಿ. ಸೊ ಕೆಲಸ ನಾನು ಅಂದರೆ ಈ ಒಂದು ಇಂಡಸ್ಟ್ರಿ ಏನಿದೆಯಲ್ಲ ಯಾವತ್ತೂ ಕೈ ಬಿಟ್ಟಿಲ್ಲ ನನ್ನ. ಸೊ ಒಂದು ಕಾರ್ ಕೂಡ ತಗೊಂಡೆ. ಏನು ಸೇವಿಂಗ್ಸ್ ಇಲ್ಲ ಅಂತನೂ ಅಲ್ಲ, ವರ್ಕ್ ಕೈ ತುಂಬ ಇದೆ. ಆ್ಯಂಡ್ ಇವ್ರು ಹೇಳ್ದಂಗೆ ಐ ಥಿಂಕ್ ವೆನ್ ಐ ಗಾಟ್ ಕ್ಲೋಸ್ ಟು ಹಿಮ್, ಒಂದು ಪ್ರೊಡಕ್ಷನ್ ಹೌಸ್ ಡೀಟೇಲ್ಸ್ ಅಂದರೆ ಹೇಳ್ತಾ ಇದ್ರಲ್ಲ, ಸೊ ಅದ್ರ ಬಗ್ಗೆ ನನಗೂ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ. ಇವಾಗ ಒಂದು ಕಾರ್ ತೊಗೊಂಡಿದ್ದೀನಿ. ಬಟ್ ಏನಂದರೆ ನನಗೊಂದು ಮನೆ ತೊಗೊಬೇಕು ಅಂತ ತುಂಬ ಆಸೆ ಇದೆ. ಬಟ್ ಎಸ್, ಅದಕ್ಕೋಸ್ಕರ ಅಂತ ನಾನು ಇನ್ನೂ ಏನೋ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿಲ್ಲ. ಮಾಡ್ತೀನಿ ಮೋಸ್ಟ್ಲಿ. ಇವ್ರು ಎನಿವೇಸ್ ಇವಾಗ ನನಗೆ ಬುದ್ಧಿ ಹೇಳಕ್ ಒಂದಷ್ಟು ಇದಾರಲ್ಲ. ಸೊ ಎರ್ರಬಿರಿ ನಾನು ತುಂಬ ಅದು ಇದು ತುಂಬ ಬೇರೆ ಬೇರೆ ಖರ್ಚುಗಳು ಮಾಡ್ಬಿಡ್ತೀನಿ. ಹುಡುಗಿರಂದ್ರೆ ಮೇಕಪ್ಪು, ಡ್ರೆಸ್ಸು, ಇದ್ರಲ್ಲಿ ಜಾಸ್ತಿ ಖರ್ಚಾಗೋಗುತ್ತೆ. ಆ್ಯಂಡ್ ಸ್ಪೆಷಲಿ ನಾನು ಇವತ್ತರಲ್ಲಿ ಬಿಲೀವ್ ಮಾಡೋದ್ರಿಂದ ಇವತ್ತಿಗೆ ನಾವು ಚೆನ್ನಾಗಿದ್ರೆ ಸಾಕು, ಇವತ್ತಿಗೆ ನಾವು ನಮಗೇನು ಬೇಕೋ ಅದನ್ನ ತಗೊಂಡ್ರೆ ಸಾಕು ಅಂತ ನಾನು ನಂಬೋಳು. ಬಟ್ ಇಟ್ ಮೈಟ್ ಚೇಂಜ್ ಅಷ್ಟೇ. ಓಕೆ, ಬೇರೆ ಏನಾದರೂ ಹೇಳೋದಿದೆಯಾ? ಅಷ್ಟೇ. ಅಂದರೆ ಸದ್ಯಕ್ಕೆ ನಮ್ಮಿಬ್ಬರದ್ದು ಒಂದು ಮೈಕ್ರೋ ಸೀರೀಸ್ ಬರ್ತಾ ಇದೆ. ಅದನ್ನ ಎಲ್ಲರೂ ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀವಿ. ಇಟ್ಸ್ ಕಾಲ್ಡ್ ಪ್ರೈಸ್ ಆಫ್ ಲವ್ ಅಂತ. ನಾವು ಅದ್ರ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾಲಿ ಸದ್ಯದ್ರಲ್ಲೇ ಡೀಟೇಲ್ಸ್ನ ಕೊಡ್ತೀವಿ. ತುಂಬ ನಾವು 6 ವರ್ಷದ ಹಿಂದೆ ಕೆಲಸ ಮಾಡಿದ್ದು ಒಟ್ಟಿಗೆ, ಅಂದರೆ ಆ್ಯಕ್ಟಿಂಗ್ ಅಂತ ಜೊತೆಲಿ ಮಾಡಿದ್ದು, ಒಂದು ಸಿನಿಮಾ ಮುಖಾಂತರ 6 ವರ್ಷದಿಂದ ಮಾಡಿದ್ದು. ಅದಾದ ನಂತರ ಬಿಗ್ ಬಾಸ್ ಆಯಿತು. ಬಿಗ್ ಬಾಸ್ ನಂತರ ಜನರುಗಳ ಪ್ರೀತಿ ಸಿಕ್ತು. ಮತ್ತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ನಮಗೆ. ಒಂದು ಪ್ರಾಜೆಕ್ಟ್ ಮಾಡಬೇಕಲ್ಲ, ಆಕ್ಚುಲಿ ಸೀರಿಯಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅದ್ ಒಂದ್ ಆಯ್ತು. ಬಟ್ ಹಂಗೆ ಹಾಗೆ ನಾನು ಹೇಳಿದ್ನಲ್ಲ, ಅದು ಕೈ ಬಿಡ್ತು ಅಂತ, ಹಂಗೆ ಆಯ್ತು. ಬಟ್ ಇವಾಗ ಒಂದು ಮೈಕ್ರೋ ಸೀರೀಸ್ ಮಾಡಿದೀವಿ ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲಾ ತರ ಪೀಕ್ ಅಲ್ಲಿ ಎಮೋಷನ್ಸ್ ಇದೆ ಇದ್ರಲ್ಲಿ. ಅಂಡ್ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಶಿಶಿರ್ ಅವರು, ಐಶ್ವರ್ಯ ಅವರು. ಓವರ್ ಆಲ್ ಪ್ರಾಜೆಕ್ಟ್ ತುಂಬಾ ಅದ್ಭುತವಾಗಿ ಬಂದಿದೆ. ಆಕ್ಚುಲಿ ನಮ್ಗೆ ಮಾಡ್ತಾನೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇತ್ತು. ಸೊ ಮಿಸ್ ಮಾಡದೆ ನೋಡಿ ಪ್ರೈಸ್ ಆಫ್ ಲವ್. ಅಂಡ್ ನಮ್ಮಿಬ್ರನ್ನ ನೋಡಿ ಖುಷಿ ಪಡೋರು ಇನ್ನೂ ಜಾಸ್ತಿ ಖುಷಿ ಪಡ್ತೀರಾ, ಇನ್ನೂ ತುಂಬಾ ಹೆಮ್ಮೆ ಪಡ್ತೀರಾ ಈ ಕೆಲಸ ವರ್ಕ್ನ ನೋಡಿ. ನಮ್ಮಿಬ್ರನ್ನ ನೋಡಿ ಯಾರ್ಯಾರ ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ರೆ ಅವ್ರಿಗೂ ನಾವು ಇಷ್ಟ ಆಗ್ತೀವಿ ಈ ಸೀರೀಸ್ ನೋಡಿ. ಎಲ್ಲರೂ ನೋಡಿ ತುಂಬಾ ಪ್ರೀತಿಯಿಂದ ನಿಮ್ ಮುಂದೆ ತರ್ತಾ ಇದೀವಿ. ಸೊ ಇದು ನಮ್ಮಿಬ್ಬರ ಪ್ರಾಜೆಕ್ಟ್ಸ್ ಆದ್ರೆ, ನಂದು ಗಂಧದ ಗುಡಿ ಸದ್ಯದ್ರಲ್ಲೇ ಕಲರ್ಸ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ತುಂಬಾ ಆಂಟಿಸಿಪೇಟೆಡ್ ಪ್ರಾಜೆಕ್ಟ್ ಅದು. ಅಂಡ್ ನನ್ನ ಈ 13-14 ವರ್ಷದ ಕೆರಿಯರ್ ಅಲ್ಲಿ ನಾ ಈ ತರ ಪಾತ್ರ ಮಾಡಿರ್ಲಿಲ್ಲ. ಒಬ್ಬ ಮೇಸ್ತ್ರಿ, ತುಂಬಾ ಹಳೆಯ ಬಟ್ಟೆಗಳು, ಹಳೆಯ ಮನೆ, ಸೊ ಈ ತರ ಪಾತ್ರ ನನ್ನ ಲೈಫಲ್ಲಿ ಮಾಡಿರಲ್ಲ. ತುಂಬಾ ಅದ್ಭುತವಾಗಿರುವಂತ ಪಾತ್ರ. ಅಂಡ್ ತುಂಬಾ ಸರ್ಪ್ರೈಸಸ್ ಮುಖಾಂತರ ಬರ್ತೀನಿ. ಆದ್ರೆ ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ಸಿಗೋಣ. ಸೊ ಇದಿಷ್ಟು ನಡೀತಾ ಇದೆ. ಅಂಡ್ ತುಂಬಾ ಲೈನಪ್ಸ್ ಇದೆ ಮೇಡಮ್, ಹೇಳಿ. ಸೊ ನಂದು ಒಂದು ತುಳು ಪ್ರಾಜೆಕ್ಟ್ ಆನ್ ಹೋಲ್ಡ್ ಅಲ್ಲಿ ಇದೆ. ಅದಾದ್ಮೇಲೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇನ್ನೊಂದು ಅವಾರ್ಡ್ಗೆ ಅಂತ ಟ್ರೈ ಮಾಡ್ತಾ ಇದಾರೆ. ಅದು ಒಂದು ಶೆಡ್ಯೂಲ್ ಮೈಸೂರಲ್ಲಿ ಮುಗ್ದಿದೆ. ಸ್ಲಮ್ ಶ್ರಾವಣಿ ಅಂತ ಹೆಸರು. ಸೊ ಸ್ಲಮ್ ಅಲ್ಲಿ ಬೆಳೆದಿರೋಂಥ ಒಂದು ಹುಡುಗಿ ಬೆಳೆದು DC ಆಗ್ತಾಳೆ. ಆ್ಯಂಡ್ ಅವಳ ಸ್ಲಮ್ ಅಲ್ಲಿ ಏನೇನು ಚೇಂಜಸ್ ತರ್ತಾಳೆ DC ಆದಮೇಲೆ, ಅದ್ರ ಬೇಸ್ಡ್ ಒಂದು ಕತೆ ಇದೆ. ಸೊ ಅದು ಬ್ಯೂಟಿಫುಲ್ ಆಗಿ ಬಂದಿದೆ. ಮೈಸೂರು ಶೆಡ್ಯೂಲ್ ರ್ಯಾಪಪ್ ಆಗಿದೆ. ಈಗ ಬೆಂಗಳೂರ್ದು ಒಂದು ಶೆಡ್ಯೂಲ್ ಇದೆ, ಅದಾದರೆ ಮುಗಿಯುತ್ತೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಅವರು ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಅದ್ರದ್ದು. ಆ್ಯಂಡ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಒಂದು ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಾ ಇದ್ದೀನಿ. ಅಗೇನ್ ಇಟ್ಸ್ ಅ ವೆರಿ ಅಂದರೆ ಗೆಸ್ಟ್ ರೋಲೇನೆ, ತುಂಬ ಒಂದು ಪವರ್ಫುಲ್ ಶೇಡ್ ಕ್ಯಾರೆಕ್ಟರು. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಆಲ್ರೆಡಿ ತುಂಬ ಜನ ಅದನ್ನ ಆ ಕ್ಯಾರೆಕ್ಟರ್ನ ಗುರ್ತು ಹಿಡಿದು ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಎಲ್ಲಿ ಹೋದ್ರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ದಟ್ಸ್ ವೆರಿ ನೈಸ್. ಸೊ
ಅಂಡ್ ಇನ್ನೊಂದು ಯಜಮಾನ ಅಂತ ಒಂದು ಸೀರಿಯಲ್ ಬರ್ತಾ ಇದೆ ಕಲರ್ಸ್ ಅಲ್ಲಿ, ಅದ್ರಲ್ಲೂ ಒಂದು ಗೆಸ್ಟ್ ರೋಲ್, ಒಂದ್ ದಿನದ ರೋಲು, ಬಟ್ ತುಂಬಾ ಮಜ್ಜುವಾಗಿದೆ ರೋಲು. ಖಂಡಿತ ಮಿಸ್ ಮಾಡದೆ ನೋಡಿ ಅದನ್ನ. ಓಕೆ, ಗೌರಿ ಗಣೇಶ ಹಬ್ಬದ ಪ್ಲಾನ್ಸ್ ಏನು ಅಂತ? ಸದ್ಯಕ್ಕೆ ಏನು ಪ್ಲಾನ್ ಮಾಡಿಲ್ಲ ಆಕ್ಚುಲಿ. ನಮ್ಮ ಮನೇಲಿ ಗೌರಿ ಗಣೇಶ ಆಲ್ಮೋಸ್ಟ್ ಅಂದ್ರೆ ತುಂಬಾ ಮೇನ್ ಹಬ್ಬ ನಮ್ಗೆ. ಸೊ ನಾವು ಆಚರಿಸ್ತೀವಿ, ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ. ಸೊ ಬಟ್ ಇನ್ನೂ ಪ್ಲಾನಿಂಗ್ ಇಲ್ಲ. ಮೋಸ್ಟ್ಲಿ ಗೌರಿ ಗಣೇಶ ಹಬ್ಬ ಈ ಸತಿನೂ ಸೆಟಲ್ ಆಗುತ್ತೆ ಅನ್ಸುತ್ತೆ ನನಗೆ. ವರಮಹಾಲಕ್ಷ್ಮಿ ಸೆಟಲ್ಲೇ ಮಾಡಿದೆ, ಶೂಟಿಂಗ್ ಇತ್ತು. ಏನ್ ಗೊತ್ತಾ, ಕೆಲ್ಸ ಇದ್ರೆ ಅದೇ ಹಬ್ಬ, ಅದ್ ನಿಜ. ಸೊ ಎಸ್, ನಾರ್ಮಲ್ ಪೂಜೆ ಗೀಜೆ, ಒಬ್ಬಟ್ಟು ಊಟ, ಇವ್ರ ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಇದ್ದೇ ಇರುತ್ತೆ ಮಾಮೂಲಿ. ಹುಟ್ಟುಹಬ್ಬದ ದಿನ ಏನ್ ಮಿಸ್ ಮಾಡ್ಕೊಂಡ್ರಿ ನೀವು ಅಂತ? ಹುಟ್ಟುಹಬ್ಬದ ದಿನ ಏನ್ ಮಿಸ್ ಮಾಡ್ಕೊಂಡೆ? ಸಿಂಬಾ ಇರ್ಲಿಲ್ಲ ಅವತ್ತು. ಸಿಂಬಾ ಇರ್ಲಿಲ್ಲ. ನಾನು ಅವತ್ತು ಹೇಳ್ದೆ ಶಿಷ್ಯರ್ಗೆ, ಲೈಕ್ ನಾನ್ ಹೇಳಿಲ್ಲ, ನನ್ನ ಫ್ರೆಂಡ್ಸಿಗೆ ಹೇಳ್ತಾ, ಇಷ್ಟು ದೂರ ಹೋಗ್ತಾ ಇದೀವಿ, ಸಿಂಬಾನು ಕರ್ಕೊಂಡು ಹೋಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ. ಸೊ ಅವತ್ತೊಂದು ಸಿಂಬಾ ಒಂದು ಮಿಸ್ಸಿಂಗ್ ಅಷ್ಟೇ. ಅವ್ನಿಗೆ ಆಲ್ರೆಡಿ 11 years ಆಗಿದೆ. ಸೊ ಅವ್ನಿಗೆ ತುಂಬಾ ಸ್ಟ್ರೇನ್ ಆಗುತ್ತೆ, ಬೇಡ ಟ್ರಾವೆಲ್ಲು ಮತ್ತೆ ಅಲ್ಲಿ ಜನದ ಮಧ್ಯೆ ಇರೋದು ಬೇಡ ಅಂತ. he didn't want Simba to come. ತುಂಬಾ ಮಳೆ ಬೇರೆ ಇತ್ತು, ಒಳಗಡೆ ಪಾಪ ಅವನಿಗೆ ಕೂಡಿಟ್ಬಿಟ್ರೆ ಸಫೋಕೇಟ್ ಆಗ್ಬಿಡುತ್ತೆ ಅಂತ. ಸೊ ಅವನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಅಂಡ್ ಅಫ್ಕೋರ್ಸ್ ಪ್ರತಿ ದಿನ ಅಪ್ಪ ಅಮ್ಮನ್ ಮಿಸ್ ಮಾಡ್ಕೊಂತೀನಿ, ಬರ್ಡೇ ಅಂತಾನೆ ಅಲ್ಲ. ಬಟ್ ಈ ತರ ಅಂದ್ರೆ ನನ್ನನ್ನ ಅವರು ಈ ತರ ನೋಡಿದ್ರೆ ಅವ್ರು ತುಂಬಾ ಖುಷಿ ಪಟ್ಟಿರೋರು, ಯುನೋ. ಯಾ, ಥ್ಯಾಂಕ್ ಯು ಸೋ ಮಚ್. ಕರೆದ ತಕ್ಷಣನೇ ಪಾಪ ಒಂದಷ್ಟು ಆಟ ಆಡ್ಸಿದ್ರಿ ಪಾಪ. ನಿಮ್ಮ ಟೈಮ್ ಅಂದ್ರೆ ಅದನ್ನೇ ಹೇಳಕ್ ಬಂದೆ, ಪಾಪ ನಿಮ್ಮ ಪ್ರಾಜೆಕ್ಟ್ಗಳು ನೀವು ಬಿಸಿ ಇರ್ತೀರಾ, ಬಟ್ ಆದ್ರೂ ಕೂಡ ಒಂದಷ್ಟು ಸಮಯವನ್ನ. ಇನ್ನೊಂದು ವಿಷಯ ಗೊತ್ತಾ, ಗುಲ್ಬರ್ಗಾಗ ನಾವು ಹೋದಾಗ ಅಲ್ಲೊಂದ್ ಯಾರೋ ಚಾನಲ್ ಅವ್ರು ಇಂಟರ್ವ್ಯೂ ಕೇಳಿದ್ರು. ನಾವ್ ಏನ್ ಹೇಳಿದ್ವಿ ಗೊತ್ತಾ, ಮಂಜು ಅವ್ರು ಕೇಳ್ತಾ ಇದಾರೆ, ಬಾಸ್ ಟಿವಿ ಅವರು, ನಾವ್ ಅಲ್ಲಿ ಕೊಡದೆ ಇಲ್ಲಿ ಕೊಟ್ರೆ ತಪ್ಪಾಗೋಗುತ್ತೆ. ಹೌದು ಹೌದು, ನಾವ್ ಅಲ್ಲಿ ರೆಸ್ಪೆಕ್ಟ್ ಮಾಡ್ಬೇಕು. ದೇವರಣಗೂ ಇದನ್ನೇ ಹೇಳಿದ್ದು ನಾವ್ ಅಲ್ಲಿ ರೆಸ್ಪೆಕ್ಟ್ ಮಾಡ್ಬೇಕು. ಫಸ್ಟ್ ಅಲ್ಲಿ ಕೊಡದೆ ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಅದು ದಟ್ಸ್ ನಾಟ್ ಪ್ರೊಫೆಷನಲಿಸಮ್, ಶುಡಂಟ್ ಡೂ ದ್ಯಾಟ್ ಅಂತ ಹೇಳ್ಬಿಟ್ಟು ಅದೊಂಚೂರು ಏನೋ ಒಂಚೂರು ಹಿಂಗೆ ಹಿಂದೆ ಮುಂದೆ ಮಾಡಿ. ಸೊ ವಿ ಬೋತ್ ಆರ್ ಹೆಂಗೆ ಅಂದ್ರೆ, ಅದೇ ವಿ ವೆರಿ ಪ್ರೊಫೆಷನಲ್ಸ್. ಇವಾಗ ನಾವ್ ಇಲ್ಲಿ ಮಾತು ಕೊಟ್ಟಿದೀವಿ ಅಂದ್ರೆ ಅದನ್ನ ಮಾಡ್ಲೇಬೇಕು, ಬಟ್ ಅದಕ್ಕೆ ಟೈಮ್ ಸಾಥ್ ಕೊಡ್ಬೇಕು ಅಷ್ಟೇ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಸ್ ಎನಿವೇಸ್. ಥ್ಯಾಂಕ್ ಯು. ಹೆಂಗ್ ಅನಿಸ್ತು ಇಂಟರ್ವ್ಯೂ? ತುಂಬಾ ಖುಷಿ ಆಯ್ತು. ಬಾಸ್ ಟಿವಿಯ ಬೆಳವಣಿಗೆ ನಾವು ನೋಡ್ತಾನೆ ಇದೀವಿ, ತುಂಬಾ ಹತ್ರದಿಂದ ನೋಡ್ತಾ ಇದೀವಿ. ತುಂಬಾ ಬೇಗ ಒಳ್ಳೊಳ್ಳೆ ಕಂಟೆಂಟ್ ಮುಖಾಂತರ ಬೆಳಿತಿರುವಂತ ಒಂದು ಚಾನಲ್ ಇದು. ಸೊ ತುಂಬಾ ಖುಷಿ ಆಗುತ್ತೆ. ಅಂಡ್ ನಾವೇ ನೋಡಿದ ಹಾಗೆ ಇವತ್ತು 185K ಏನ್ ಫಾಲೋವರ್ಸ್ ಇದೆ, ಸುಲಭವಾಗಿ ಬಂದಿದ್ದಲ್ಲ ಅದು. ವಿದಿನ್ ಅ ಸ್ಪ್ಯಾನ್ ಆಫ್ 6 months ಇಷ್ಟು ಬೆಳವಣಿಗೆ ಅಂದ್ರೆ ಇಟ್ ಇಸ್ ಅಮೇಸಿಂಗ್. ಅಂಡ್ ಅದು ಎಲ್ಲ ನಿಮ್ಗೆ ಕ್ರೆಡಿಟ್ಸ್ ಹೋಗ್ಬೇಕು, ನಿಮ್ಮ ಮತ್ತೆ ನಿಮ್ಮ ಟೀಮ್ಗೆ ಕ್ರೆಡಿಟ್ಸ್ ಹೋಗುತ್ತೆ. ಬಿಕಾಸ್ ಅಷ್ಟು ಅದ್ಭುತವಾಗಿ ಇಂಟರ್ವ್ಯೂಸ್ ನ ತರ್ತಾ ಇದ್ದೀರಾ, ಅಂಡ್ ಜನಕ್ಕೆ ತಲುಪಿಸ್ತಾ ಇದ್ದೀರಾ, ನಮ್ ಏನೇನ್ ಮೆಸೇಜಸ್ ಹೇಳ್ಬೇಕು, ಆತರ ಒಂದು ಬ್ಯೂಟಿಫುಲ್ ಥಾಟ್ಫುಲ್ ಇಂಟರ್ವ್ಯೂಸ್ ಮಾಡ್ತೀರಾ. ಸೊ ಅದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಂಪ್ಲಿಮೆಂಟ್ಸ್ಗೆ. ಅಂಡ್ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳ ಮೂಲಕ ಮತ್ತೆ ಬ್ಯುಸಿ ಆಗಿ ಆಗಾಗ ಮತ್ತೆ ಇಂಟರ್ವ್ಯೂ ಕೊಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ನಮ್ಮ ಬಾಸ್ ಟಿವಿಯ ಸ್ಪೆಷಲ್ ಇಂಟರ್ವ್ಯೂ ವಿತ್ ಐಶ್ವರ್ಯ ಶಿಂದೋಗೆ, ಹಾಗೇನೆ ನಮ್ಮ ಶಿಶಿರ್ ಶಾಸ್ತ್ರಿ ಅವ್ರದ್ದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.